ಎಲ್ಲರಿಗೂ ನಮಸ್ಕಾರ. ಸ್ಪರ್ಧಾ ಸಮಯ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇಲ್ಲಿಯವರೆಗೆ ನಾನು ಏನೂ ವಿಡಿಯೋಗಳನ್ನು ಮಾಡಿಲ್ಲ. ಇವತ್ತಿನಿಂದ ವಿಡಿಯೋಗಳನ್ನು ಮಾಡ್ತಾ ಹೋಗ್ತೇನೆ. ನೀವು ಕೂಡ ನೋಡ್ತಾ ಹೋಗಿ. ಫಸ್ಟ್ 6ನೇ ಕ್ಲಾಸ್ನಿಂದ 10ನೇ ಕ್ಲಾಸಿನವರೆಗೆ ನಾನು ಎಲ್ಲ ಸಬ್ಜೆಕ್ಟ್ಗಳನ್ನು ಪ್ರಶ್ನೆ ವಿತ್ ಉತ್ತರಗಳನ್ನು ಹೇಳ್ತೇನೆ. ನೀವು ಕೂಡ ನೋಡ್ತಾ ಹೋಗಿ. ಮತ್ತು ಫಸ್ಟು ನಾನು ಏನು ಹೇಳ್ತೀನಿ ಅಂದರೆ ಪಾಠವನ್ನು ವಿವರಣೆ ಮಾಡಿ ಹೇಳ್ತಾ ಹೋಗ್ತೇನೆ. ಇಲ್ಲಿ ಪಾಠವನ್ನು ವಿವರಣೆ ಮಾಡಿ ನೋಡಿದರೆ ಇದರಲ್ಲಿ ಪ್ರಶ್ನೆ ಯಾವ ಥರ ಇದ್ದಾವೆ, ಯಾವ ಥರ ಪ್ರಶ್ನೆಗಳನ್ನು ತೆಗಿಬೇಕು, ಏನು ಮಾಡಬೇಕು ಅಂತ ಇದರಲ್ಲಿ ಗೊತ್ತಾಗ್ತದೆ. ಹಾಗಾಗಿ ಫಸ್ಟನ್ನು ಈ ಪಾಠವನ್ನು ವಿವರಣೆ ಸಹಿತ ಓದ್ತಾ ಹೋಗಬೇಕು. ಆಮೇಲೆ ಇದರಲ್ಲಿ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆಗಳು ಯಾವ ಥರ ಬರ್ತವೆ ಅಂತ ಫಸ್ಟು ಪಾಠವನ್ನು ಹೇಳಿ ನಂತರ ಪ್ರಶ್ನೆಗಳನ್ನು ಹೇಳ್ತಾ ಹೋಗ್ತೇನೆ. ಬನ್ನಿ ಇವಾಗ ಪಾಠವನ್ನು ಯಾವ ಥರ ಇದೆ ಅಂತ ಓದಿ ತಿಳ್ಕೊಳ್ಳೋಣ ಅಂತ ಬನ್ನಿ. ಫಸ್ಟ್ನೇ ಪಾಠ ಯಾವುದಿದೆ ಅಂದರೆ ಇತಿಹಾಸ ಅಂತ ಇದೆ. ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ. ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ. ಇಲ್ಲಿ ಫಸ್ಟ್ ಇತಿಹಾಸ ಎಂದರೇನು ಅಂತ ಹೇಳೈತಿ. ಇತಿಹಾಸ ಎಂದರೇನು ಪ್ರಶ್ನೆ ಆಗ್ತದೆ. ಇತಿಹಾಸ ಎಂದರೇನು ಅಂತ ಪ್ರಶ್ನೆ ಆಗೇ ಆಗ್ತದೆ. ಹಾಗಾದರೆ ನಾವು ಇತಿಹಾಸ ಎಂದರೇನು ಮೊದಲು ತಿಳ್ಕೋಬೇಕು. ಈ ಹಿಂದೆ ನಡೆದು ಹೋದ ಸಂಗತಿಗಳನ್ನು ಕ್ರಮಬದ್ಧವಾಗಿ ಏನಾಗಬೇಕು, ಕ್ರಮಬದ್ಧವಾಗಿ ಹೇಳುವುದೇ ಇತಿಹಾಸ. ಈ ಹಿಂದೆ ನಡೆದು ಹೋದ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳುವುದೇ ಇತಿಹಾಸ. ಇಲ್ಲಿಂದ ನಮಗೆ ಇಲ್ಲಿವರೆಗೆ ಏನಾಗ್ತದೆ, ಒಂದು ಪ್ರಶ್ನೆ ಆಗ್ತದೆ ನೋಡಿ. ಇತಿಹಾಸ ಎಂದರೇನು ಅಂತ ಕೇಳ್ಬೋದು. ಈಗ ನಾವು ಏನು ಉತ್ತರ ಕೊಡಬೇಕು? ಈ ಹಿಂದೆ ನಡೆದು ಹೋದ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳುವುದೇ ಇತಿಹಾಸ. ಇದು ಮನುಷ್ಯರು ನಡೆದು ಬಂದ ದಾರಿಯನ್ನು ಪರಿಚಯಿಸುತ್ತದೆ. ಇದು ಏನು ಅಂತಂದರೆ, ಇತಿಹಾಸ ಅಂದ್ರೆ ಬರೀ ಹಿಂದೆ ನಡೆದ ಸಂಗತಿಗಳನ್ನು ಅಂತ ಹೇಳಿದ್ದಾರೆ. ಬಟ್ ಆದ್ರೆ ಯಾವ ಸಂಗತಿಗಳು ಅಂದರೆ ಫಸ್ಟ್ ಆಗಿ ಮನುಷ್ಯರು ನಡೆದು ಬಂದ ದಾರಿಯನ್ನು ಪರಿಚಯಿಸುತ್ತದೆ. ಆ ಆಧಾರದಲ್ಲಿ ಮಾನವರ ಸಫಲತೆ ಮತ್ತು ವಿಫಲತೆಗಳನ್ನು ವಿವರಿಸುತ್ತದೆ. ಮಾನವನ ಸಫಲತೆ ಅರ್ಥ ಮಾಡ್ಕೊಳ್ಳಿ, ಸಫಲತೆ ಮತ್ತು ವಿಫಲತೆಗಳನ್ನು ವಿವರಿಸುತ್ತದೆ. ಅಂದ್ರೆ ಸಫಲತೆ ಅಂದರೆ ಸಾಧನೆ ಮತ್ತು ವಿಫಲತೆ ಅಂದರೆ ಒಂದು ಗೆಲುವು ಮತ್ತು ಸೋಲು ಎರಡನ್ನ ಇದು ನಮಗೆ ವಿವರಣೆ ತಿಳಿಸ್ತದೆ. ಇತಿಹಾಸವು ಘಟನೆಗಳನ್ನು ವಿವರಿಸುವಾಗ ಇತಿಹಾಸ ಏನು ಮಾಡ್ತದೆ, ಒಂದು ಘಟನೆಯನ್ನು ಅಂದರೆ ನಮಗೆ ಸಾಧನೆ ಮಾಡಿದ್ದು ಮತ್ತು ನಾವು ಗೆಲುವು ಮಾಡಿದ್ದು ಮತ್ತು ಸೋತಿರುವುದು, ಅದರಲ್ಲಿ ಕೆಲವೊಂದಿಷ್ಟು ಏನಿರ್ತವೆ ಅಂದರೆ ಸಂದರ್ಭಗಳು ನಮಗೆ ಸೂಚನೆ ಕೊಡ್ತವೆ. ಸಂದರ್ಭಗಳು ಯಾವುವು ಅಂದರೆ ಕಾಲ, ಸ್ಥಳ ಮತ್ತು ವ್ಯಕ್ತಿಯ ಕುರಿತು ನಿರ್ದಿಷ್ಟತೆ ಮತ್ತು ಖಚಿತತೆ. ಮತ್ತೇನು? ಖಚಿತತೆ. ಓಕೆನಾ? ಫಸ್ಟ್ ಏನು? ಕಾಲ, ಅಲ್ಲಿ ಯಾವ ಟೈಮ್ ಇತ್ತು, ಯಾವ ಸ್ಥಳ ಇತ್ತು, ಮತ್ತು ವ್ಯಕ್ತಿಯ ಕುರಿತು ನಿರ್ದಿಷ್ಟತೆ. ವ್ಯಕ್ತಿಯ ಎಲ್ಲಿಂದ ಬಂದ, ಯಾರು, ಎಲ್ಲಿಂದ, ಯಾರ ಮಗ, ಇವನ ಹೆಸರೇನು, ಈ ಥರ ಎಲ್ಲ ವ್ಯಕ್ತಿಯ ನಿರ್ದಿಷ್ಟತೆ ಮತ್ತು ಖಚಿತತೆಯನ್ನು ಹೊಂದಿರುತ್ತದೆ. ಆಗ ಇದಕ್ಕೆ ನಾವು ಏನಂತ ಕರಿತೀವಿ? ಇದಕ್ಕೆ ಇಷ್ಟೆಲ್ಲ ಇರುವಂಥದ್ದಕ್ಕೆ ನಾವು ಇತಿಹಾಸ ಅಂತ ಕರಿತೇವೆ. ಅಂದರೆ ಆ ಘಟನೆಯು ಯಾವಾಗ, ಪ್ರಶ್ನೆ ನೋಡಿ, ಯಾವಾಗ, ಎಲ್ಲಿ ಮತ್ತು ಯಾರಿಂದ ನಡೆಯಿತು ಎಂಬುದರ ಸ್ಪಷ್ಟತೆ ಇರುತ್ತದೆ. ಇಲ್ಲಿ ಬರೀ ಇತಿಹಾಸ ಅಂತಂದರೆ ಎಲ್ಲರೂ ಇತಿಹಾಸ ಅಂತಾರೆ. ಇತಿಹಾಸ ಇತಿಹಾಸ ನನಗೆ ಓದ್ಲಿಕ್ಕೆ ಆಗಲ್ಲಪ್ಪ, ಇತಿಹಾಸ ಅಂದರೆ ನನಗೆ ತುಂಬ ಟಫು, ಈ ಥರ ಎಲ್ಲರ ಬಾಯಿನಲ್ಲಿ ಬಂದೇ ಬರ್ತದೆ. ಇತಿಹಾಸ ಅಂತಂದರೆ ಬರೀ ಇತಿಹಾಸ ಅಷ್ಟೇ ಅಲ್ಲ. ಅಲ್ಲಿ ಇತಿಹಾಸದಲ್ಲಿ ಏನು ಇರ್ತದೆ ಅಂದರೆ ಒಂದು ಘಟನೆಯನ್ನು ನಡಿಬೇಕಾದ್ರೆ ಅಲ್ಲಿ ಯಾವಾಗ ನಡೀತು, ಎಲ್ಲಿ ನಡೀತು ಮತ್ತು ಯಾರಿಂದ ನಡೆಯಿತು, ಇದೆಲ್ಲನೂ ಅಲ್ಲಿ ಇರ್ತದೆ. ನಾವು ಅದನ್ನು ತಿಳ್ಕೋಬೇಕು. ಇತಿಹಾಸ ಎಲ್ಲಿಂದ ಅಂದ್ರೆ
ಎಲ್ಲಿಂದ ಸ್ಟಾರ್ಟ್ ಆಯಿತು, ಯಾರಿಂದ ಸ್ಟಾರ್ಟ್ ಆಯಿತು, ಎಲ್ಲಿ ಹುಟ್ಟುಕೊಂತು, ಆದರೂ ಎಲ್ಲಿ ಮುಂದುವರಿತು, ಅದು ಹೋಗಿ ಎಲ್ಲಿ ಮುಕ್ತಾಯವಾಯಿತು, ಇದೆಲ್ಲ ತಿಳ್ಕೊಂಡ್ರೆ ಇದೇ ನಮಗೆ ಇತಿಹಾಸ ಎಂಬುದರ ಸ್ಪಷ್ಟತೆ ಇರುತ್ತದೆ. ಈ ಸ್ಪಷ್ಟ ಇಲ್ಲವಾದರೆ ಇತಿಹಾಸವು ಕಥೆಯಾಗಿ ಹೋಗುತ್ತದೆ. ಈಗ ಇದನ್ನು ಯಾವುದೂ ನಾವು ಇಲ್ಲಿ ಏನು ನಿರ್ದಿಷ್ಟವಾಗಿ ಸ್ಥಳ, ಕಾಲ, ಘಟನೆ ಬಗ್ಗೆ ಏನೂ ನಮಗೆ ಗೊತ್ತಿಲ್ಲ ಅಂದ್ರೆ, ವ್ಯಕ್ತಿಗಳ ಬಗ್ಗೆ ಗೊತ್ತಿಲ್ಲ ಅಂದ್ರೆ, ಒಂದು ಆಗಿ ಹೋದಂಥ ಒಂದು ನಡೆದು ಹೋದಂಥ ಘಟನೆಯನ್ನು ಒಂದು ಕಥೆಯ ರೂಪದಲ್ಲಿ ನಾವು ನೆನಪಿಟ್ಕೋಬೇಕಾಗ್ತದೆ. ಕಥೆಯಾಗೇ ಉಳಿದು ಬಿಡ್ತದೆ. ಯಾಕಂದರೆ ಯಾರಿಗೂ ಇದ್ರ ಬಗ್ಗೆ ಏನು ಅಷ್ಟೊಂದು ಏನೂ ಇರೋಂಗಿಲ್ಲ, ಸ್ಪಷ್ಟತೆನೇ ಇರೋದಿಲ್ಲ. ಸ್ಪಷ್ಟತೆ ಇರದೇ ಕಾರಣ ಏನಾಗ್ತದೆ, ಒಂದು ಕಥೆಯಾಗಿ ಹೋಗಿಬಿಡ್ತದೆ. ಈಗ ಎಕ್ಸಾಂಪಲ್ ಆಗಿ ನೀವು ನೋಡ್ರಿ, ಕತೆ ಅಂತ ಕತೆ ಕಟ್ತಾರೆ. ಆ ಕತೆಯಲ್ಲಿ ಕಥೆನೇ ಆಗಿ ಇರ್ತದೆ ಹೊರತು ಅಲ್ಲಿ ಯಾವುದು ನಡೆದಿರುವಂಥ ಸತ್ಯ ಘಟನೆಗಳು ಏನಾಗ್ತವೆ ಇರೋದಿಲ್ಲ. ಯಾಕಂದರೆ ನಾವು ಒಂದು ಕಲ್ಪನೆ ಮಾಡಿಕೊಂಡು ಕಟ್ಟಿರುವಂಥ ಕತೆಗಳು, ಜಾಸ್ತಿ ಕಲ್ಪನೆಗಳೇ ಕೂಡಿರುವಂಥ ಕತೆಗಳಿರ್ತವೆ. ಆ ಥರ ನಮ್ಮ ಇತಿಹಾಸ ಏನಾಗ್ತಿತ್ತು, ಒಂದು ಕಲ್ಪನೆಯಾಗಿಯೇ ಉಳಿತಿತ್ತು. ಈಗ ಕಲ್ಪನೆ ಅಲ್ಲ, ನಿಜವಾಗಿ ನಡೆದಿರುವಂತಹ ಕಾಲ, ಸ್ಥಳ, ವ್ಯಕ್ತಿಯ ಕುರಿತು ನಿರ್ದಿಷ್ಟತೆ ಮತ್ತು ಖಚಿತತೆಯನ್ನು ಹೊಂದಿರುತ್ತದೆ. ಇತಿಹಾಸ ಅಂದರೆ ಸುಮ್ಮನೆ ಅಲ್ಲ ನೋಡಿ, ಇತಿಹಾಸ ಆಗಿ ಹೋದಂತಹ ನಿಜವಾದ ಖಚಿತ ನಿರ್ದಿಷ್ಟವಾದಂಥ ಘಟನೆಗಳನ್ನು ನಾವು ತಿಳ್ಕೊಳ್ಳೋದಕ್ಕೆ ಇತಿಹಾಸ ಅಂತ ಕರಿತೀವಿ. ಇದರಿಂದ ನಿಮಗೆ ನಾನು ಹೇಳಿರೋದು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಯಾಕಂದರೆ ಇತಿಹಾಸ ಅಂತಂದ್ರೆ ಬರೀ ಇತಿಹಾಸ ಅಂತಂದ್ರೆ ಇಟ್ಟುಕೊಳ್ಳಿಕ್ಕೆ ಬರೋದಿಲ್ಲ. ಹಾಗಾಗಿ ನಾವು ನಿಜವಾಗಿ ಖಚಿತತೆ ಮತ್ತು ಆಧಾರದ ಮುಖಾಂತರ ನಾವು ತಿಳ್ಕೊಂಡಿರುವಂಥ ವಿಷಯಗಳನ್ನು ನಾವು ಇತಿಹಾಸ ಅಂತ ಕರಿತೇವೆ ಅಂತ ನಾವು ಜನರೂಢಿಯ ಒಳಗಾಗಿ ಜನರಲ್ ಆಗಿ ಈ ಥರ ನಾವು ಅರ್ಥ ಮಾಡಿಕೊಂಡು ನೆನಪಿಟ್ಕೊಂಡು ಹೋದರೆ ಅದು ಇತಿಹಾಸ ಅಂದರೆ ನಮಗೆ ತುಂಬ ಕಷ್ಟ ಆಗೋದಿಲ್ಲ. ಹಾಗಾಗಿ ನಾವು ಈಗ ಇತಿಹಾಸ ಅಂತ ಎಂದರೇನು ಅಂತ ತಿಳ್ಕೊಂಡ್ರೆ, ಇಷ್ಟೆಲ್ಲ ಅರ್ಥ ಮಾಡ್ಕೊಂಡ್ಬಿಟ್ರೆ ನಾವು ಯಾವ ಪಾಯಿಂಟ್ ಬೇಕಾದ್ರೂ ಹಾಕಿದ್ರೂ ಕೂಡ ಇತಿಹಾಸನೇ ಆಗ್ತದೆ. ನೆಕ್ಸ್ಟ್ ಏನಿದೆ ನೋಡೋಣಂತ. ಇಲ್ಲಿ ನೋಡಿ, ಕತೆ ಮತ್ತು ಇತಿಹಾಸಕ್ಕೆ ಇರುವ ವ್ಯತ್ಯಾಸ ಗಮನಿಸಿ ಅಂತ ಹೇಳಿದ್ದಾರೆ. ಕತೆ ಅಂದರೆ ಒಂದಾನೊಂದು ಕಾಲದಲ್ಲಿ ಒಂದಾನೊಂದು ಊರಲ್ಲಿ ಒಬ್ಬ ರಾಜನಿದ್ದ, ಅವನೊಂದು ಯುದ್ಧ ಮಾಡಿದ. ನೋಡಿ, ಯಾವುದು ಒಂದು ನಿರ್ದಿಷ್ಟ ಇಲ್ಲ. ಒಂದಾನೊಂದು ಕಾಲ, ಯಾವ ಕಾಲೋ ಗೊತ್ತಿಲ್ಲ. ಒಂದಾನೊಂದು ಊರು, ಯಾವ ಊರೋ ಗೊತ್ತಿಲ್ಲ. ಒಬ್ಬ ರಾಜ್ಯ, ಯಾವ ರಾಜ್ಯನೋ ಗೊತ್ತಿಲ್ಲ. ಯುದ್ಧ ಅಂತೂ ಮಾಡಿದ ಗೊತ್ತು, ಯುದ್ಧ ಮಾಡಿದ, ಆದರೆ ಯಾರು ಗೊತ್ತಿಲ್ಲ, ಎಲ್ಲಿ ಗೊತ್ತಿಲ್ಲ, ಯಾವ ಟೈಮ್ ಗೊತ್ತಿಲ್ಲ. ಹೌದಲ್ವಾ? ಇದಕ್ಕೆ ನಾವು ಕತೆ ಅಂತ ಹೇಳ್ತೇವೆ. ಸುಳ್ಳು ಕತೆ, ಕಟ್ಟು ಕತೆ, ಹಿಂಗೆ ಇರ್ಬೋದಾ, ಅದಕ್ಕೆ ಕತೆ ಅಂತೀವಿ. ಆದರೆ ಇತಿಹಾಸ ಹೇಳ್ತದೆ ನೋಡು, ಸಾಮಾನ್ಯ ಶಕ ಪೂರ್ವ 261ರಲ್ಲಿ ಪಾಟಲಿಪುತ್ರದಲ್ಲಿ ಆಳುತ್ತಿದ್ದ ಅಶೋಕನೆಂಬ ರಾಜನು ಕಳಿಂಗ ರಾಜ್ಯದ ಮೇಲೆ ಯುದ್ಧ ಸಾರಿದನು. ಇದು ಏಕ್ಯುರೇಟ್ ಆಗಿ ಇಲ್ಲಿ ಕಾಲವನ್ನು ಹೇಳ್ತದೆ. ಸಾಮಾನ್ಯ ಶಕ ಪೂರ್ವ ಅಂತ 261 ನಿರ್ದಿಷ್ಟವಾಗಿ ಕಾಲವನ್ನು ಹೇಳ್ತದೆ, ನಿರ್ದಿಷ್ಟವಾಗಿ ಸ್ಥಳವನ್ನು ಹೇಳ್ತದೆ. ಪಾಟಲಿಪುತ್ರದಲ್ಲಿ ನಿರ್ದಿಷ್ಟವಾಗಿ ರಾಜನ ಹೆಸರು ಹೇಳ್ತದೆ, ಆಳುತ್ತಿದ್ದ ಅಶೋಕನೆಂಬ ರಾಜನು. ಆದರೆ ಯುದ್ಧದ ಸಂದರ್ಭ ಕೂಡ ಇಲ್ಲಿ ಹೇಳ್ತದೆ. ಕಳಿಂಗ ಯುದ್ಧ. ಯಾವ ಯುದ್ಧ? ಕಳಿಂಗ ಯುದ್ಧ ಮೇಲೆ ಯುದ್ಧ ಮಾಡಿದನು. ಈ ಥರ ಇತಿಹಾಸ ನಮಗೆ ಕಾಲ, ಸ್ಥಳ, ಸಮಯ ಮತ್ತು ನಮಗೆ ನಿರ್ದಿಷ್ಟವಾದ ವ್ಯಕ್ತಿಯ ಹೆಸರು ಇದೆಲ್ಲ ನಮಗೆ ಸೂಚಿಸುವಂಥದ್ದು. ಇದಕ್ಕೆ ಇತಿಹಾಸ ಅಂತ ಕರಿತೇವೆ. ಕಥೆಯ ರೂಪದಲ್ಲಿ ಆದರೆ ನಮಗೆ ಯಾವುದು ಹೇಳಲಿಕ್ಕೆ ಬರೋದಿಲ್ಲ. ಇತಿಹಾಸ ನೋಡಿ, ಇಲ್ಲೇನಂದ್ರೆ ಮುಂದೆ ಇತಿಹಾಸ ಏಕೆ ಬೇಕು? ಮಕ್ಕಳಿಗಾದರೂ ಬೇಕು, ನಮಗಾದರೂ ಬೇಕು. ಹಿಂದಿನ ನಡೆದಿರುವಂಥ ತಿಳ್ಕೊಳ್ಬೇಕಾದ್ರೆ ನಮಗೆ ಇತಿಹಾಸ ಬೇಕು. ಆದರೆ ಇಲ್ಲಿ ಕೇಳಿರುವಂಥ ಪ್ರಶ್ನೆ ಏನಂದರೆ, ಇತಿಹಾಸ ಏಕೆ ಬೇಕು ಅಂದರೆ ನಾವು ಏನು ವಿಚಾರ ಹೇಳಬೇಕಿಲ್ಲಿ? ಇತಿಹಾಸ ಏಕೆ ಬೇಕು ಅಂತ ಕೇಳಿದ್ದಾರೆ. ಮಕ್ಕಳೇ, ನೀವು ಒಮ್ಮೆ ಬೆಂಕಿಯ ಜ್ವಾಲೆಯನ್ನು ಮುಟ್ಟುತ್ತೀರಿ. ಇಲ್ಲಿ ನಾವು ಪಾಠ ಹೇಳಬೇಕಾದ್ರೆ ಮಕ್ಕಳಿಗೆ ಇದೇ ಥರ ನಾವು ಹೇಳ್ತೀವಿ ಅಂದರೆ ನಾವು ಕೂಡ ಇದನ್ನೇ ಅರ್ಥ ಮಾಡ್ಕೋಬೇಕಲ್ವ? ನಾವು ಕಲಿಯೋರು. ಈಗ ನಾನು ಹೇಳ್ತೀನಿ ಅಂದರೆ ನಾನೇನು ಇದನ್ನು ಪೂರ್ತಿ ಎಲ್ಲ ನಾನೇ ಮಾಡೀನಿ ಅಂತಲ್ಲ. ನಾನು ಇನ್ನೊಂದೊಬ್ಬರು ಬರೆದಿದ್ದನ್ನೇ ತೊಗೊಂಡು ಬಂದು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಆದರೆ ನೀವು ಕೂಡ ಇದನ್ನು ತಿಳ್ಕೊತೀರಿ, ನಾನು ತಿಳ್ಕೊತೀನಿ. ನಾವು ಎಲ್ಲ ತಿಳ್ಕೊಂಡು ನಾಳೆ ಮಕ್ಕಳಿಗೆ ನಾವು ಪಾಠ ಮಾಡೋ ಟೈಮಲ್ಲಿ ಇದನ್ನು ನಾವು ಹೇಳ್ತಾ ಹೋಗ್ತೇವಲ್ವ? ಹಾಗಾಗಿ ಇಲ್ಲಿ ಮಕ್ಕಳೇ, ನೀವು ಒಮ್ಮೆ ಬೆಂಕಿಯ ಜ್ವಾಲೆಯನ್ನು ಮುಟ್ಟುತ್ತೀರಿ ಎಂದಿಟ್ಟುಕೊಳ್ಳಿ. ಮನಸ್ಸಿನಲ್ಲಿ ನಾವು ಇಟ್ಕೋಬೇಕು. ಏನಾಗುತ್ತದೆ?
ಬೆಂಕಿ ಮುಟ್ಟಿದರೆ ಏನಾಗ್ತದ? ಬೆಂಕಿ ಸುಡುತ್ತದೆ ಅಲ್ಲವೇ? ಬೆಂಕಿ ಏನು ಮಾಡ್ತದ? ನಮ್ಮನ್ನು ಸುಡುತ್ತದ. ಇದುವೇ ಅನುಭವ. ಇದು ನಮಗೇನಾಗ್ತದ? ನನ್ನ ಅನುಭವಕ್ಕೆ ಬರ್ತದೆ. ಇದು ಎಕ್ಸಾಂಪಲ್ ಆಗಿ ನಮಗೆ ಅನುಭವ ಆಗಿಬಿಡ್ತದೆ. ಆಲ್ರೆಡಿ ನಾವು ಬೆಂಕಿ ನೋಡಿದ್ವಿ ಅಂದರೆ ಹೆದರ್ತಾ ಇರ್ತೀವಿ. ಮಕ್ಕಳು ಕೂಡ ಹಾಗೆ ಅಲ್ವಾ? ಒಂದು ಸಲ ಹೋಗಿ ಬೆಂಕಿಯನ್ನು ಮುಟ್ತವೆ, ಅದು ಸುಟ್ಟಾಗ ಏನು ಮಾಡ್ತವೆ? ಅದ್ರ ಕಡೆ ಹೋಗೋದೇ ಇಲ್ಲ, ಅನುಭವ ಆಗಿಬಿಡ್ತದೆ. ಮತ್ತೊಮ್ಮೆ ನೀವು ಬೆಂಕಿಯ ಜ್ವಾಲೆಯನ್ನು ಮುಟ್ಟುತ್ತೀರಾ? ಇಲ್ಲ. ಯಾಕೆ ಕೇಳಿ? ಅದು ನಮ್ಮನ್ನು ಸುಡುತ್ತದೆ. ಏಕೆಂದರೆ ಈ ಮೊದಲು ಬೆಂಕಿಯು ಸುಟ್ಟ ಅನುಭವ ನಿಮಗಿದೆ ಅಲ್ಲವೇ? ಹೌದು. ಇದನ್ನೇ ನೆನಪು ಅಂತಾರೆ. ಏನಂತಾರೆ ಇದನ್ನು? ನೆನಪು ಅಂತಾರೆ. ನೆನಪು ಉಳಿದು ಬಿಡ್ತದೆ. ಜ್ಞಾಪಕ ಶಕ್ತಿ ಇಲ್ಲವೇ ಸ್ಮರಣ ಶಕ್ತಿ ಎಂದು ಕರೆಯುತ್ತೇವೆ. ಇದಕ್ಕೆ ನಾವು ಏನಂತ ಕರಿತೀವಿ? ನಮಗಾದಂಥ ಅನುಭವವನ್ನು ನಾವು ಏನಂತ ಕರಿತೀವಿ? ನೆನಪು ಅಥವಾ ಜ್ಞಾಪಕ ಶಕ್ತಿ ಅಥವಾ ಸ್ಮರಣ ಶಕ್ತಿ ಅಂತ ಕರಿತೇವೆ. ಮಕ್ಕಳಿಗಾದರೂ ಅದನ್ನೇ ಹೇಳೋದು, ನಮಗೂ ಕೂಡ ಅದೇ. ನಾವು ಈಗ ಏನೋ ಒಂದು ಕೆಲಸ ಮಾಡ್ತಾ ಇರ್ತೀವಿ, ಮಾಡೋ ಟೈಮಲ್ಲಿ ಅಲ್ಲೇನೋ ಎಡವಟ್ಟು ಮಾಡ್ಕೊತೀವಿ. ನಾವು ಏನೋ ಚೆಲ್ತೀವಿ ಅಥವಾ ಏನೋ ಉಳ್ಳಿಸ್ತೀವಿ ಅಥವಾ ಏನೋ ಒಂದು ತಪ್ಪು ಮಾಡ್ತೀವಿ. ಅದು ನಮಗೆ ನೆನಪಿನಲ್ಲಿ ಉಳಿದು ಬಿಡ್ತದೆ. ಮಾಡಬಾರ್ದಂಥ ಕೆಲಸ ಮಾಡಿ ನಾವು ನೆನಪಿನಲ್ಲಿ ಉಟ್ಕೊಂಡ್ಬಿಡ್ತೀವಿ. ಅದು ಜ್ಞಾಪಕ ಶಕ್ತಿಯಲ್ಲಿ ಉಳಿತದೆ, ಸ್ಮರಣ ಶಕ್ತಿಯಲ್ಲಿ ಉಳಿತದೆ. ನೆಕ್ಸ್ಟ್ ಟೈಮ್ ನಾವು ಅದನ್ನು ಮಾಡಲಿಕ್ಕೆ ಹೋಗೋದಿಲ್ಲ. ಮಕ್ಕಳು ಕೂಡ ಹಾಗೆ. ಹಾಗಾಗಿ ಒಂದು ವೇಳೆ ಮನುಷ್ಯರಿಗೆ ಸ್ಮರಣ ಶಕ್ತಿ ಇಲ್ಲದೆ ಹೋದರೆ ಏನು? ಸ್ಮರಣ ಶಕ್ತಿ ಯಾರಿಗೆ ಇಲ್ಲದೆ ಹೋದರೆ ಏನು ಮಾಡುತ್ತಿದ್ದರು? ಆವಾಗ ಇದನ್ನೆಲ್ಲ ತಿಳ್ಕೊಳ್ಳಿಕ್ಕೆ ಆಗ್ತಿತ್ತಾ? ಏನು ಮಾಡುತ್ತಿದ್ದರು? ಮಾಡಿದ ತಪ್ಪುಗಳನ್ನೇ ಮತ್ತೆ ಮತ್ತೆ ಏನು ಮಾಡ್ತಿದ್ರು? ಮತ್ತೆ ಮಾಡುತ್ತಿದ್ದರು ಅಲ್ಲವೇ? ಇದರಿಂದ ಮಾನವರ ಪ್ರಗತಿ ಸಾಧ್ಯವಾಗುತ್ತಿರಲಿಲ್ಲ. ಯಾಕಂತಂದರೆ ತಪ್ಪು ಮಾಡಿದ ಮನುಷ್ಯ ಮತ್ತೆ ತಿರ್ಗಾ ಮಾಡಿದರೆ ಏನಾಗ್ತಿತ್ತು? ಯಾವುದು ಪ್ರಗತಿಯನ್ನು ನೋಡಲಿಕ್ಕೆ ಸಾಧ್ಯ ಆಗ್ತಿದ್ದಿಲ್ಲ. ಈಗ ಆಲ್ರೆಡಿ ನಾವೇ ಎಕ್ಸಾಂಪಲ್ ಆಗಿ ಓದ್ತಾ ಇರ್ತೀವಿ, ಓದ್ತಾ ಹೋಗ್ತೀವಿ. ಎಕ್ಸಾಮ್ ಬಂದಾಗೆ ಓದ್ತಾ ಇರ್ತೀವಿ. ನೋಡಬೇಕು, ಮನೆಯಲ್ಲಿ ಕೆಲಸ ಹೇಳಿದರೆ ಇಲ್ಲ ನಾನು ಓದ್ತೀನಿ, ಊಟ ಮಾಡು ಅಂದರೆ ಇಲ್ಲ ನಾನು ಓದ್ತೀನಿ ಆಮೇಲೆ ಉಣ್ತೀನಿ. ಈ ಥರ ಊಟ ನಿದ್ದೆ ಎಲ್ಲವನ್ನು ಬಿಟ್ಟು ಸ್ಟಡಿ ಓದು ಅಂತೀವಿ. ಹೌದಲ್ವಾ? ಆದರೆ ಏನಾಗ್ತದೆ? ಮತ್ತೆ ಸರಿಯಾಗಿ ಓದದೆ ಹೋದಾಗ ಏನಾಗ್ತದೆ? ಅಲ್ಲಿ ಫೇಲ್ ಆಗ್ತದೆ. ಒಂದು ವೇಳೆ ಮನುಷ್ಯನಿಗೆ ಸ್ಮರಣ ಶಕ್ತಿ ಇಲ್ಲದೆ ಹೋದರೆ ಏನು ಮಾಡುತ್ತಿದ್ದರು? ಮಾಡಿದ ತಪ್ಪುಗಳನ್ನೇ ಮತ್ತೆ ಮಾಡುತ್ತಿದ್ದರು ಅಲ್ಲವೇ? ಇದರಿಂದ ಮಾನವರ ಪ್ರಗತಿ ಸಾಧ್ಯವಾಗುತ್ತಿರಲಿಲ್ಲ. ಹೌದಲ್ವಾ? ಮಾನವರು ಇಷ್ಟು ಮುಂದುವರಿತಾ ಇದ್ರಾ? ಅಷ್ಟೊಂದು ಬುದ್ಧಿವಂತರು ಇದ್ದಿಲ್ಲ ಅಂದರೆ, ಮಾಡಿದ ಕೆಲಸ ತಪ್ಪುಗಳನ್ನು ಮತ್ತೆ ಮಾಡ್ತಾ ಇದ್ದರೆ ಯಾರು ಇಷ್ಟು ಮುಂದುವರಿತಾ ಇದ್ರು? ಒಂದು ಸತ ಈಗ ಕಾಂಪಿಟೇಟಿವ್ ಎಕ್ಸಾಮ್ ಓದ್ತಾ ಇರ್ತಾರೆ. ಒಂದು ಸತ ಫೇಲ್ ಆದರೆ ಮತ್ತೆ ಓದ್ತಾರೆ, ಎರಡನೇ ಸಲ ಫೇಲ್ ಆದರೆ ಮತ್ತೆ ಓದ್ತಾರೆ, ಮೂರನೇ ಸಲಕ್ಕೆ ಏನು ಮಾಡ್ತಾರೆ? ಒಂದು ಜಾಬನ್ನು ತಗೊತಾರೆ. ಹಾಗಾದರೆ ಮನುಷ್ಯರ ಪ್ರಗತಿಗೆ ಸ್ಮರಣ ಶಕ್ತಿ ಇದ್ದಂತೆ ಒಂದು ಸಮಾಜ ಅಥವಾ ಒಂದು ದೇಶದ ಪ್ರಗತಿಗೆ ಸ್ಮರಣ ಶಕ್ತಿ ಇರಬೇಕಲ್ಲವೇ? ಹೌದು, ಇರಬೇಕು. ಹಾಗಾದರೆ ಯಾವುದು ಸಮಾಜಕ್ಕೆ ಅಥವಾ ದೇಶಕ್ಕೆ ಇರಬಹುದಾದ ಸ್ಮರಣ ಶಕ್ತಿ? ಯಾವುದು ಹೇಳ್ರಿ ನೋಡೋಣ. ಯಾವುದು ಸ್ಮರಣ ಶಕ್ತಿ? ಯಾವುದು? ಅದೇ ಇತಿಹಾಸ. ಸ್ಮರಣ ಶಕ್ತಿಯೇ ಅದೇ ಇತಿಹಾಸ. ಹೌದು, ಮನುಷ್ಯನಿಗೆ ಸ್ಮರಣ ಶಕ್ತಿ ಇದ್ದಂತೆ ಒಂದು ಸಮಾಜಕ್ಕೆ, ರಾಜ್ಯಕ್ಕೆ, ದೇಶಕ್ಕೆ ಅಷ್ಟೇ ಏಕೆ ಈ ಜಗತ್ತಿಗೆ ಇತಿಹಾಸವೇ ಸ್ಮರಣ ಶಕ್ತಿಯಾಗಿದೆ. ಇತಿಹಾಸವು ನಮ್ಮ ಪೂರ್ವಿಕರು ಕೈಗೊಂಡ ಒಳ್ಳೆಯ ಮತ್ತು ತಪ್ಪು ತೀರ್ಮಾನಗಳಿಂದ ಅನುಭವಿಸಿದ ಸುಖ ದುಃಖಗಳನ್ನು, ಕಷ್ಟಗಳನ್ನು ತಿಳಿಸುತ್ತದೆ ಅಲ್ವಾ? ಇಲ್ಲಿ ಕೈಗೊಂಡ ಒಳ್ಳೆಯ ತಪ್ಪು ತೀರ್ಮಾನಗಳಿಂದ ಸುಖ ದುಃಖಗಳನ್ನು, ಕಷ್ಟಗಳನ್ನು ತಿಳಿಸುತ್ತದೆ. ಅಲ್ಲದೆ ಮುಂದಿನ ತೀರ್ಮಾನಗಳನ್ನು ಕೈಗೊಳ್ಳುವಾಗ ಎಚ್ಚರಿಸುತ್ತದೆ. ಏನು ಮಾಡ್ತದೆ? ತಪ್ಪು ಮಾಡಿದರೆ ತಿದ್ದುಕೊಳ್ಳಿಕ್ಕೆ ಆಗ್ತದೆ. ಅಕಸ್ಮಾತ್ ಸರಿ ಮಾಡಿದರೆ ಮತ್ತೆ ಸರಿಯಾದಂಥ ಕೆಲಸಗಳನ್ನು ಮಾಡಲಿಕ್ಕೆ ಏನಾಗ್ತದೆ? ಎಚ್ಚರಿಸ್ತದೆ. ಇತಿಹಾಸದಲ್ಲಿನ ನಮ್ಮ ಪೂರ್ವಿಕರ ತತ್ವಾದರ್ಶನಗಳು, ವಿಚಾರಧಾರೆಗಳು ಮುಂದಿನ ತಲೆಮಾರುಗಳಿಗೆ ಮಾದರಿಯೂ ದಾರಿದೀಪವೂ ಆಗುತ್ತವೆ.
ಅವರ ಶೌರ್ಯ, ಪರಾಕ್ರಮ, ತ್ಯಾಗ, ಬಲಿದಾನಗಳು ನಂತರದ ಪೀಳಿಗೆಗಳಿಗೆ ಸ್ಫೂರ್ತಿಯೂ ಆಗುತ್ತವೆ. ಇಷ್ಟೇ ಅಲ್ಲದೆ ನಮ್ಮ ಸಂಸ್ಕೃತಿ ಪರಂಪರೆಯನ್ನು ಪರಿಚಯಿಸುವ ಮೂಲಕ ಅಭಿಮಾನ, ಗೌರವವನ್ನು ಇತಿಹಾಸವು ಮೂಡಿಸುತ್ತದೆ. ಇಲ್ಲಿ ಏನಾಗ್ತದೆ, ನಮ್ಮ ಆಗು ಹೋಗುಗಳು ಎಲ್ಲ ಇಲ್ಲಿ ನಮಗೆ ತಿಳಿತವೆ. ಏನು, ನಮ್ಮ ಹಿಂದಿನ ಹಿರಿಯರು ಪೂರ್ವಿಕರು ಮಾಡಿರುವಂಥದ್ದು ಶೌರ್ಯ, ಪರಾಕ್ರಮ, ತ್ಯಾಗ, ಬಲಿದಾನಗಳು ನಂತರದ ಪೀಳಿಗೆಗಳಿಗೆ, ಈಗ ಹುಟ್ಟಿ ಬರ್ತಾ ಇರುವಂಥ ಮಕ್ಕಳಿಗೆ ಸ್ಫೂರ್ತಿಯೂ ಆಗುತ್ತವೆ. ಇಷ್ಟೇ ಅಲ್ಲದೆ ನಮ್ಮ ಸಂಸ್ಕೃತಿ ಪರಂಪರೆಯನ್ನು ಪರಿಚಯಿಸುವ ಮೂಲಕ ಅಭಿಮಾನ ಮತ್ತು ಗೌರವವನ್ನು ಇತಿಹಾಸವು ಮೂಡಿಸುತ್ತದೆ. ನೆಕ್ಸ್ಟ್ ಏನಿದೆ, ಇತಿಹಾಸವನ್ನು ಹೇಗೆ ರಚಿಸಬೇಕು ಎಂಬುದನ್ನು ಮೊಟ್ಟ ಮೊದಲು ತೋರಿಸಿಕೊಟ್ಟವರು ಯಾರು ಅಂತ ನೋಡಬೇಕಾದ್ರೆ, ಇಲ್ಲಿ ತೋರಿಸಿಕೊಟ್ಟ ಮೊಟ್ಟ ಮೊದಲವರು ಯಾರು ಅಂತಂದರೆ ಯಾವ ದೇಶದವರು? ಗ್ರೀಕ್ ದೇಶದ ಯಾರು? ಹೆರೋಡೋಟಸ್. ಇತಿಹಾಸವನ್ನು ಹೇಗೆ ರಚಿಸಬೇಕು ಎಂಬುದನ್ನು ಮೊಟ್ಟ ಮೊದಲು ತೋರಿಸಿಕೊಟ್ಟವರು ಗ್ರೀಕ್ ದೇಶದ ಹೆರೋಡೋಟಸ್. ಆದ್ದರಿಂದ ಅವರನ್ನು ಇತಿಹಾಸದ ಪಿತಾಮಹ, ಯಾರನ್ನು? ಹೆರೋಡೋಟಸನ್ನು ಇತಿಹಾಸದ ಪಿತಾಮಹ ಎಂದು ಕರೆಯಲಾಗುತ್ತದೆ. ಪ್ರಶ್ನೆ ಆಗ್ತದೆ ನೋಡಿ, ಇತಿಹಾಸವನ್ನು ಮೊಟ್ಟ ಮೊದಲಿಗೆ ತೋರಿಸಿಕೊಟ್ಟವರು ಯಾರು ಅಂತ ಇದೆ ಅಂದರೆ ಹೆರೋಡೋಟಸ್ ಯಾವ ದೇಶದವರು? ಹೆರೋಡೋಟಸ್ ಗ್ರೀಕ್ ದೇಶದವರು. ಯಾವ ದೇಶ? ಗ್ರೀಕ್ ದೇಶದವರು. ಆದ್ದರಿಂದ ಹೆರೋಡೋಟಸನ್ನು ಏನಂತ ಕರೀತಾರೆ? ಹೆರೋಡೋಟಸನ್ನು ಇತಿಹಾಸದ ಪಿತಾಮಹ ಅಂತ ಕರೀತಾರೆ. ಅಕಸ್ಮಾತ್ ಇತಿಹಾಸದ ಪಿತಾಮಹ ಯಾರು ಅಂದರೆ ಹೆರೋಡೋಟಸ್. ಇಷ್ಟು 3-4 ಕ್ವೆಶನ್ಗಳು ಇಲ್ಲೇ ಆಗ್ತವೆ. ಇದು 3 ಲೈನ್, 2 ಲೈನ್ ಇದೆ. 2 ಲೈನದಲ್ಲಿ ಮೊಟ್ಟ ಮೊದಲು ಅಂದರೆ ಇತಿಹಾಸ ಎಂಬುದನ್ನು ಮೊಟ್ಟ ಮೊದಲು ತೋರಿಸಿಕೊಟ್ಟ ದೇಶ ಯಾವುದು ಅಂದರೆ, ಇಲ್ಲಿ ಒಂದು ಪ್ರಶ್ನೆ, ಗ್ರೀಕ್ ದೇಶ. ಹೆರೋಡೋಟಸ್ ಯಾವ ದೇಶದವರು ಅಂದರೆ ಗ್ರೀಕ್ ದೇಶ. 2. ಆಮೇಲೆ ಇತಿಹಾಸವನ್ನು ಮೊಟ್ಟ ಮೊದಲ ಬಾರಿಗೆ ಕೊಟ್ಟವರು ಯಾರು ಅಂದರೆ ಹೆರೋಡೋಟಸ್. ಇಲ್ಲಿ 3ನೇ ಕ್ವೆಶನು. ಆದ್ದರಿಂದ ಇತಿಹಾಸವನ್ನು ಏನಂತ ಕರೀತಾರೆ? ಆದ್ದರಿಂದ ಇತಿಹಾಸದ ಪಿತಾಮಹ ಯಾರು? ಇತಿಹಾಸದ ಪಿತಾಮಹ ಹೆರೋಡೋಟಸ್. ಇಲ್ಲಿ 5ನೇ ಪ್ರಶ್ನೆ. ಹಾಗಾಗಿ ಹೆರೋಡೋಟಸ್ ರಚಿಸಿದ ಇದು ಆಗೋದಿಲ್ಲ. ಆಯಿತು. ಇವು 4-5 ಪ್ರಶ್ನೆಗಳು ಇಲ್ಲಿ ಕೇಳ್ತಾರೆ. ಎಷ್ಟು? 2 ಲೈನಲ್ಲಿದೆ. 5 ಅಥವಾ 6 ಪ್ರಶ್ನೆಗಳನ್ನು 2 ಲೈನಲ್ಲಿ ನಾವು ಇದನ್ನು ನೆನಪಿಟ್ಟುಕೊಂಡ್ರೆ ಇಷ್ಟೇ. 2 ಲೈನು ಪೂರ ಇಲ್ಲ ಇದು. ಹಾಗಾಗಿ ಇಲ್ಲೇ ನಮಗೆ ಕ್ವಶನ್ಗಳನ್ನು ತಿರುಮರು ಮಾಡಿ ಕೇಳ್ತಾರೆ. ಫಸ್ಟ್ ಏನು ಗೊತ್ತಿರಬೇಕು ಅಂದರೆ, ನಮಗೆ ಮೊಟ್ಟ ಮೊದಲ ತೋರಿಸಿಕೊಟ್ಟವರು ಹೆರೋಡೋಟಸ್, ಗ್ರೀಕ್ ದೇಶದವರು. ಇವರನ್ನು ಇತಿಹಾಸದ ಪಿತಾಮಹ ಅಂತ ನೆನಪಿಟ್ಕೊಂಡ್ರೆ ಸಾಕು. ಇತಿಹಾಸದ ಪಿತಾಮಹ ಹೆರೋಡೋಟಸ್. ಇವರು ಗ್ರೀಕ್ ದೇಶದವರು. ಮೊದಲ ತೋರಿಸಿಕೊಟ್ಟವರು ಹೆರೋಡೋಟಸ್. ಇಷ್ಟೇ ನಾವು ಇಟ್ಕೊಂಡ್ರೆ ಸಾಕಾಗ್ತದೆ. ಆದರೆ ಕ್ವಶನ್ ಕೇಳೋದು 4-5 ಕೇಳ್ತಾರೆ. ಇಲ್ಲಿ ನಾವು ಇಟ್ಕೊಳ್ಳೋದು ಬರೀ 4 ಶಬ್ದಗಳನ್ನು ಮಾತ್ರ. ಗ್ರೀಕ್ ದೇಶದ ಹೆರೋಡೋಟಸ್ ಪಿತಾಮಹ, ಇತಿಹಾಸದ ಪಿತಾಮಹ. ಗ್ರೀಕ್ ದೇಶದ ಹೆರೋಡೋಟಸ್ ಇತಿಹಾಸದ ಪಿತಾಮಹ. ಬರೀ ನಾವು 4 ಇದನ್ನು ಶಬ್ದಗಳನ್ನು ಇಟ್ಕೊಂಡ್ರೆ ಸಾಕು. ಗ್ರೀಕ್ ದೇಶದ ಹೆರೋಡೋಟಸ್ ಇತಿಹಾಸದ ಪಿತಾಮಹ, ಮೊಟ್ಟ ಮೊದಲ ಪಿತಾಮಹ. ನಾವು ಅದನ್ನೊಂದು ಹಾಕೋಬೇಕು. ಮೊಟ್ಟ ಮೊದಲ ಗ್ರೀಕ್ ದೇಶದ ಹೆರೋಡೋಟಸ್ ಇತಿಹಾಸದ ಮೊಟ್ಟ ಮೊದಲ ಪಿತಾಮಹ ಅಷ್ಟು ಹಾಕ್ಕೊಂಡ್ರೆ ಇದರಲ್ಲಿ ಬರುವಂಥ 4-5 ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ನಾವು ರೆಡಿ ಆಗ್ತೇವೆ. ನೋಡಿ, ಇಲ್ಲಿ ಆಧಾರಗಳು ಯಾವುವು? ಇತಿಹಾಸ ರಚಿಸುವವರನ್ನು ಇತಿಹಾಸಕಾರರು ಎನ್ನುತ್ತಾರೆ. ಇತಿಹಾಸ ರಚಿಸುವವರನ್ನು
ಇತಿಹಾಸಕಾರರು ಅಂತ ಕರೀತಾರೆ. ಇವರು ಇತಿಹಾಸವನ್ನು ನಿರ್ದಿಷ್ಟವಾಗಿ ಮತ್ತು ಖಚಿತವಾಗಿ ಹೇಳಲು ಸಾಕ್ಷ್ಯಾಧಾರಗಳನ್ನು ಬಳಸಿಕೊಳ್ಳುತ್ತಾರೆ. ಇತಿಹಾಸವನ್ನು ನಿರ್ದಿಷ್ಟವಾಗಿ ಮತ್ತು ಖಚಿತವಾಗಿ ಹೇಳಲು ಸಾಕ್ಷ್ಯಾಧಾರಗಳನ್ನು ಬಳಸಿಕೊಳ್ಳುತ್ತಾರೆ. ಆದ್ದರಿಂದ ಆಧಾರವಿಲ್ಲದೆ ಇತಿಹಾಸವಿಲ್ಲ ಎಂದು ಆಗುವುದು. ನಿರ್ದಿಷ್ಟವಾಗಿ ಖಚಿತವಾಗಿ ಹೇಳಲು ಸಾಕ್ಷ್ಯಾಧಾರಗಳನ್ನು ಬಳಸಿಕೊಳ್ಳುತ್ತಾರೆ. ಆದ್ದರಿಂದ ಆಧಾರವಿಲ್ಲದೆ ಇತಿಹಾಸವಿಲ್ಲ ಎಂದು ಹೇಳಬಹುದು. ಇತಿಹಾಸದ ಆಧಾರಗಳಲ್ಲಿ ಪ್ರಮುಖವಾಗಿ 2 ವಿಧಗಳಿವೆ. 2 ವಿಧಗಳು ಯಾವುವು ಅಂದರೆ, ಒಂದು ಸಾಹಿತ್ಯ ಆಧಾರ, ಇನ್ನೊಂದು ಪುರಾತತ್ವ ಆಧಾರ. ಇಲ್ಲಿ ಪ್ರಶ್ನೆ ಏನಾಗ್ತದೆ, ಇತಿಹಾಸದ ಆಧಾರಗಳಲ್ಲಿ ಪ್ರಮುಖವಾಗಿ ಎಷ್ಟು ವಿಧ ಅಂತ ಕೇಳ್ತಾರೆ, ಎಷ್ಟು ವಿಧ ಕ್ವಶನ್ ಹಾಕ್ತಾರೆ. ಅಲ್ಲಿ ನಾವು 2 ಅಂತ ಹೇಳಬೇಕು. 2 ಯಾವುವು ಅಂತ ಕೇಳ್ತಾರೆ. 2 ಯಾವುವು ಅಂತ ಕೇಳಿದರೆ, ಒಂದು ಸಾಹಿತ್ಯ ಆಧಾರ, ಇನ್ನೊಂದು ಪುರಾತತ್ವ ಆಧಾರ. ಇವೆರಡು ನಿಮಗೆ ಗೊತ್ತಿರಬೇಕು ನೋಡಿ. ಅದರ ಮುಂದಿನ ವಿವರಣೆ ಏನಿದೆ ಅಂದರೆ, ಸಾಹಿತ್ಯ ಆಧಾರಗಳು ಅಂದರೆ ಏನು, ಪುರಾತತ್ವ ಆಧಾರಗಳು ಅಂದರೆ ಏನು ಅಂತ ನೋಡಬೇಕು ನಾವು. ಅಂದರೆ ನಮಗೆ ನೆನಪು ಉಳಿತದೆ. ಇಲ್ಲಿ ಸಾಹಿತ್ಯ ಆಧಾರಗಳು ಮುಖ್ಯವಾಗಿ ಇತಿಹಾಸದ ಹಿನ್ನೆಲೆಯಲ್ಲಿ ಸಾಹಿತ್ಯ ಎಂದರೆ ಬರವಣಿಗೆ ಅಥವಾ ಬಾಯಿಂದ ಬಾಯಿಗೆ ಹರಿದು ಬಂದಿರುವಂಥ ಸಂಗತಿಗಳು. ಇವುಗಳಲ್ಲಿ 2 ವಿಧ ಇದ್ದಾವೆ ಮತ್ತೆ. ಯಾಕಂದರೆ ಸಾಹಿತ್ಯ ಆಧಾರಗಳಲ್ಲಿನೂ ಕೂಡ 2 ಇದ್ದರೆ ಆಧಾರಗಳಲ್ಲಿ 2 ಇದ್ದರೆ ಸಾಹಿತ್ಯ ಆಧಾರಗಳಲ್ಲಿನೂ ಕೂಡ ಮತ್ತೆ 2 ಇದ್ದಾವೆ. ಅವು ಯಾವುವು ಅಂದರೆ, ಒಂದು ಲಿಖಿತ, 2 ಮೌಖಿಕ. ಇದು 1, ಇದು 2. ಒಂದನೇದ್ದು ಲಿಖಿತವಾದರೆ, ಎರಡನೇದ್ದು ಮೌಖಿಕ ಸಾಹಿತ್ಯ. ಲಿಖಿತವನ್ನು ಏನಂತ ಕರಿತೀವಿ ನಾವು, ದೇಶೀಯ ಸಾಹಿತ್ಯ ಮತ್ತು ವಿದೇಶೀಯ ಸಾಹಿತ್ಯಗಳೆಂದು ವಿಂಗಡಿಸಲಾಗುವುದು. ಮತ್ತೇನು, ಲಿಖಿತದಲ್ಲಿನೂ ಕೂಡ ಮತ್ತೇನಾಗ್ತದೆ, ಫಸ್ಟ್ ಸಾಹಿತ್ಯ ಆಧಾರಗಳಲ್ಲಿ 2 ವಿಧ, ಒಂದು ಲಿಖಿತ, ಇನ್ನೊಂದು ಮೌಖಿಕ. ಆದರೆ ಲಿಖಿತದಲ್ಲಿನೂ ಕೂಡ ಮತ್ತೆ 2 ಆಗ್ತವೆ. ಲಿಖಿತದಲ್ಲಿ ಏನಾಗ್ತವೆ, ಮತ್ತೆ 2 ಆಗ್ತವೆ. ಅವು ಯಾವಂದರೆ, ಒಂದು ಮೌಖಿಕ ಸಾಹಿತ್ಯವು ಇಲ್ಲಿ ಯಾವುವು ಅಂದರೆ, ಇಲ್ಲಿ ನೋಡಿ, ಒಂದು ದೇಶೀಯ ಸಾಹಿತ್ಯ, ಇನ್ನೊಂದು ಯಾವುದು, ವಿದೇಶೀಯ ಸಾಹಿತ್ಯ. ಇದು 1, ಇದು 2 ಏನಾಗ್ತವೆ ಇಲ್ಲಿ. ಲಿಖಿತದಲ್ಲಿನೂ ಕೂಡ ಒಂದು ದೇಶೀಯ, ಇನ್ನೊಂದು ವಿದೇಶೀಯ ಲಿಖಿತ, 2 ವಿಂಗಡಿಸಲಾಗುವುದು. ಇನ್ನು ಮೌಖಿಕ ಸಾಹಿತ್ಯವು ಕೂಡ ಜನಪದ ಗೀತೆ, ಕತೆ, ಲಾವಣಿ, ಐತಿಹ್ಯ ಮೊದಲಾದವುಗಳನ್ನು ಒಳಗೊಂಡಿರುತ್ತದೆ. ಏನಾಗಿರ್ತದೆ, ಮೌಖಿಕವಾಗಿ ಜನಪದವನ್ನು ಹಾಡ್ತಾರೆ ನೋಡಿ, ಜನಪದ ಗೀತೆ, ಕತೆ ಹೇಳ್ತಾರೆ, ಲಾವಣಿ ಹಾಡ್ತಾರೆ, ಐತಿಹ್ಯ ಅಂದರೆ ಹಿಂದಿನ ಇತಿಹಾಸದ ಬಗ್ಗೆ ಹೇಳ್ತಾರೆ. ಈ ಥರ ಲಿಖಿತ ಸಾಹಿತ್ಯ ರಚಿಸುವವರು ಅಕ್ಷರಸ್ಥರಾದರೆ, ಲಿಖಿತವಾಗಿ ರಚಿಸುವವರು ಯಾರು, ಅಕ್ಷರಸ್ಥರಾದರೆ, ಮೌಖಿಕವಾಗಿ ರಚಿಸುವವರು ಅನಕ್ಷರಸ್ಥರಾಗಿರುತ್ತಾರೆ. ಯಾರು ಲಿಖಿತವಾಗಿ ಹೇಳುವವರು ಅಕ್ಷರಸ್ಥರಾದರೆ, ಮೌಖಿಕವಾಗಿ ಹೇಳುವವರು ಅನಕ್ಷರಸ್ಥರಾಗಿರ್ತಾರೆ. ಇವರು ಅನಕ್ಷರಸ್ಥರಿದ್ರೂ ಕೂಡ ಏನು ಮಾಡ್ತಾರೆ, ಒಬ್ಬರ ಬಾಯಿಯಿಂದ ಇನ್ನೊಬ್ಬರ ಬಾಯಿಗೆ ಕಥೆಯನ್ನು ಕಾಪಿ ಮಾಡ್ಕೊತಾರೆ. ಒಬ್ಬರು ಹೇಳಿದ್ದು ಸರಿಯಾಗಿ ಗಮನವಿಟ್ಟು ಕೇಳಿ ನೆಕ್ಸ್ಟು ಅವ್ರು ಹೇಳಿದ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮತ್ತು ಹಾಡುಗಳು, ಒಬ್ಬರು ಹಾಡಿರುವಂಥ ಹಾಡುಗಳನ್ನು ತಾವು ಕಲಿತು ಹಾಡ್ತಾರೆ. ಅವ್ರಿಗೇನು ಓದು ಬರಹ ಬರೋದಿಲ್ಲ. ಆದ್ರೂ ಕೂಡ ಅನಕ್ಷರಸ್ಥರಿದ್ದರೂ ಕೂಡ ಲಾವಣಿ, ಆಮೇಲೆ ಹಂತಿ ಪದಗಳು, ಆಮೇಲೆ ಜಾನಪದಗಳು, ಆಮೇಲೆ ಈ ಥರ ತುಂಬ ಹಾಡುಗಳು, ಕಥೆಗಳು, ನಾಟಕ, ಅಭಿನಯ ತುಂಬ ಇದ್ದಾವೆ. ಅವೆಲ್ಲನೂ ಏನು ಮಾಡ್ತಾರೆ, ಅನಕ್ಷರಸ್ಥರಿದ್ದರೂ ಕೂಡ ಮೌಖಿಕವಾಗಿ ಬರುವಂಥವಕ್ಕೆ ನಾವು ಏನಂತ ಕರಿತೀವಿ, ಮೌಖಿಕ ಸಾಹಿತ್ಯ ಅಂತ ಕರಿತೇವೆ. ನೆಕ್ಸ್ಟ್ ಪುರಾತತ್ವ ಆಧಾರಗಳಲ್ಲಿ ಏನು ಅಂದರೆ,
ಪುರಾತತ್ವ ಆಧಾರಗಳು ಏನು ಅಂದರೆ ಹಿಂದಿನ ಮಾನವರು ನಿರ್ಮಿಸಿದ ಮತ್ತು ಬಳಸಿದ ಭೌತಿಕ ವಸ್ತುಗಳ ಅವಶೇಷಗಳೇ ಪುರಾತತ್ವ ಆಧಾರಗಳು. ಗೊತ್ತಿರಬೇಕು, ಇದು ಒಂದು ಪ್ರಶ್ನೆಗೆ ಆಗ್ತದೆ. ಪುರಾತತ್ವ ಆಧಾರ ಎಂದರೇನು ಅಂತ ಕೇಳ್ತಾರೆ. ಹಿಂದಿನ ಮಾನವರು ನಿರ್ಮಿಸಿದ ಮತ್ತು ಬಳಸಿದ ಭೌತಿಕ ವಸ್ತುಗಳ ಅವಶೇಷಗಳೇ ಪುರಾತತ್ವ ಆಧಾರಗಳು. ಇದು ನೆನಪಿಟ್ಟುಕೊಂಡ್ರೆ ಆಗ್ತದೆ. ಇದು ಏನು ತುಂಬ ಟಫ್ ಏನಿಲ್ಲ. ಭೂಮಿಯ ಒಳಗೆ ಹುದುಗಿ ಹೋಗಿರುವ ಅವಶೇಷಗಳನ್ನು ಉತ್ಖನನದ ಮೂಲಕ ಹೊರತೆಗೆಯಲಾಗುವುದು. ಉತ್ಖನನ, ಅವಶೇಷ ಅಂದ್ರೆ ಗೊತ್ತಿರಬೇಕು, ಉತ್ಖನನ ಅಂದ್ರೆ ಗೊತ್ತಿರಬೇಕು. ಇವೆರಡೂ ಗೊತ್ತಿರಬೇಕು. ಎಷ್ಟು ಗೊತ್ತಿದ್ರೆ ನಿಮಗೆ ಅರ್ಥ ಆಗ್ತದೆ. ಹುದುಗಿ ಅಂದ್ರೆ ಮುಳುಗಿ ಹೋಗಿರೋದು, ನೆಲದಲ್ಲಿ ಮುಳುಗಿರ್ತವೆ. ಈಗ ನಿಮಗೂ ಗೊತ್ತಿರಬೇಕು. ಎಕ್ಸಾಂಪಲ್ ಆಗಿ ನಿಮ್ಮದು ಊರಲ್ಲಿ ಮೊದಲು ಹಳ್ಳಿಯಲ್ಲಿದ್ದರೆ ಹೇಳ್ತಾ ಇದ್ದೀನಿ, ಹಳ್ಳಿಯಲ್ಲಿದ್ದರೆ ಊರುಗಳಲ್ಲಿ ಅಷ್ಟಷ್ಟ ಮನೆಗಳು ಇರ್ತವೆ. ಆದರೆ ಇವಾಗ ಬಂದಂಗೆ ಏನಾಗ್ತದೆ, ಊರುಗಳನ್ನು ಬಿಟ್ಟು ತೋಟದಲ್ಲಿ ಮನೆಯನ್ನು ಕಟ್ತಾ ಇರ್ತಾರೆ. ಅಲ್ಲಿ ಕೆಲವೊಂದಿಷ್ಟು ಮನೆಗಳನ್ನು ಏನು ಮಾಡ್ತಾರೆ, ಅಲ್ಲೇ ಬಿಟ್ಟು ಹೋಗಿರ್ತಾರೆ. ಅಲ್ಲಿ ಕೆಲವೊಂದಿಷ್ಟು ವಸ್ತುಗಳನ್ನು ಕೂಡ ಅವು ಹಳೆ ವಸ್ತುಗಳಾಗಿರ್ತವೆ. ಹಳೆ ಅಜ್ಜ ಅಜ್ಜಿ ಉಪಯೋಗಿಸಿರುವಂಥ ಕೆಲವೊಂದಿಷ್ಟು ವಸ್ತುಗಳು, ಅವುಗಳನ್ನು ಉಪಯೋಗ ಮಾಡದೇ ಅಲ್ಲೇ ಬಿಟ್ಟು ಹೋಗಿರ್ತಾರೆ. ಆದರೆ ಮುಂದೆ ತೋಟದಲ್ಲಿ ಮುಂದುವರಿತಾ ಹೋದಾಗ ಅಲ್ಲಿ ಹಳೆ ಮನೆಗಳಲ್ಲಿ ಇರುವಂತಹ ಮಣ್ಣು ಕಲ್ಲುಗಳನ್ನು ತಗೊಂಡು ಹೋಗಿ ಬೇರೆ ಎದಕ್ಕೋ ಒಂದು ಉಪಯೋಗ ಮಾಡಬೇಕು ಅಂತ ಅವ್ರಿಗೂ ಹೊಳಿತದೆ. ಹಾಗಾಗಿ ಅಲ್ಲಿ ಅವುಗಳನ್ನು ಏನು ಮಾಡ್ತಾರೆ, ಉತ್ಖನನ ಅಂದರೆ ಏನು ಮಾಡ್ತಾರೆ, ಅದನ್ನು ಅಗಿತಾರೆ. ಅದನ್ನು ಏನು ಮಾಡ್ತಾರೆ ಹಡ್ತಾರೆ. ಅದಕ್ಕೆ ಉತ್ಖನನ ಅಂತ ಕರೀತಾರೆ. ಅದನ್ನು ಏನು ಮಾಡ್ತಾರೆ, ತೆಗೆದು ಕಲ್ಲು ಒಂದು ಕಡೆ ಮತ್ತು ಮಣ್ಣು ಒಂದು ಕಡೆ ಸಪ್ರೇಟಾಗಿ ಮಾಡಿ ಅಲ್ಲಿ ಏನಿದೆ ಅಂತ ಚೆಕ್ ಮಾಡಿ ತೆಗಿತಾರೆ. ಆ ಟೈಮಲ್ಲಿ ಅಲ್ಲಿ ಕೆಲವೊಂದಿಷ್ಟು ಅವಶೇಷಗಳು ಸಿಗ್ತವೆ. ಅವಶೇಷಗಳು ಅಂದರೆ ಕೆಲವೊಂದಿಷ್ಟು ಬಾಂಡೆ ಆಗಲಿ, ಕೆಲವೊಂದಿಷ್ಟು ಬಿಟ್ಟಿರುವಂಥ ಒಂದು ಕಟ್ಟಿಗೆ ಆಗಲಿ, ಒಳ್ಳೆ ಕಲ್ಲುಗಳಾಗಲಿ, ಒಟ್ಟು ಏನೋ ಒಂದು ವಸ್ತುಗಳನ್ನು ಬಿಟ್ಟು, ಹಳೆ ಮನೆ ಇದೆ ಅದು ನಮಗೆ ಉಪಯೋಗ ಇಲ್ಲ ಅಂತ ಕೆಲವೊಂದಿಷ್ಟು ಬಿಟ್ಟು ಇಲ್ಲಿ ಬಂದು ಏನು ಮಾಡಿರ್ತಾರೆ, ಹೊಸ ಜೀವನವನ್ನು ಸಾಗಿಸ್ತಾ ಇರ್ತಾರೆ ತೋಟಗಳಲ್ಲಿ. ಹಾಗಾಗಿ ಅವು ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಅವಶೇಷಗಳು. ಆದರೆ ಇದು ಯಾವ ಥರ ಅವಶೇಷಗಳು ಇದ್ದಾವೆ ಅಂತಂದರೆ, ಹಿಂದಿನ ಅಜ್ಜ ಆಮೇಲೆ ಅಜ್ಜನ ಅಜ್ಜ ಯಾವ ಥರ ವಸ್ತುಗಳನ್ನು ಉಪಯೋಗಿಸ್ತಿದ್ರು, ಆ ಟೈಮಲ್ಲಿ ನಮಗೆ ಯಾವ ವಸ್ತುಗಳು ಇದ್ವು, ಇದು ಎಷ್ಟನೇ ಇಸ್ವಿ ಇದಿರ್ಬೋದು, ಇದೆಲ್ಲ ನಮಗೆ ಅಲ್ಲಿ ಅರ್ಥ ಆಗ್ತದೆ. ಆ ವಸ್ತುಗಳನ್ನು ನೋಡಿ ನಾವು ಏನು ಮಾಡ್ಕೊತೀವಿ, ಅವಶೇಷಗಳು ಅಂತ ಕರಿತೇವೆ ಅವಕ್ಕೆ. ನಾನು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಇದು ಕರೆದಲ್ಲ. ಯಾಕಂದರೆ ಇತಿಹಾಸವನ್ನು ಯಾವ ಥರ ನಾವು ಅರ್ಥ ಮಾಡ್ಕೋಬೇಕು, ಯಾವ ಥರ ನೆನಪಿಟ್ಕೋಬೇಕು ಅಂತಂದರೆ, ನೆನಪುಳಿಬೇಕಾದ್ರೆ ಹುದುಗಿ ಅಂದರೆ ನೆಲದಲ್ಲಿ ಅಥವಾ ಮನೆಯಲ್ಲಿ ಅಥವಾ ತೋಟದಲ್ಲಿ ಮುಳುಗಿರುವಂತಕ್ಕ ಹುದುಗಿ ಅಂತ ಕರಿತೇವೆ. ಆದರೆ ಅವಶೇಷಗಳು ಅಂದರೆ ನಮ್ಮ ಮನೆಯಲ್ಲಿ ಉಳಿದಿರುವಂಥ ಹಿಂದಿನ ಕಾಲದಲ್ಲಿ ಇರುವಂಥ ವಸ್ತುಗಳು, ಅವಕ್ಕೆ ಅವಶೇಷಗಳು ಅಂತ ಕರಿತೇವೆ. ಉತ್ಖನನ ಅಂತಂದರೆ ಅದನ್ನು ಅಗಿತಾ ಇರೋದು ತೆಗೆದು ನೋಡ್ತಾ ಇರೋದಕ್ಕೆ ಉತ್ಖನನದ ಅಂತ ಕರಿತೇವೆ. ಏನು ಕೇಳಿದ್ದಾರೆ ಇಲ್ಲಿ, ಹುದುಗಿ ಹೋಗಿರುವ ಅವಶೇಷಗಳನ್ನು ಉತ್ಖನನದ ಮೂಲಕ ಹೊರ ತೆಗೆಯಲಾಗುವುದು. ಹೌದಲ್ವಾ? ಅವರು ಕೂಡ ಹೊರ ತೆಗಿತಾರೆ. ಯಾಕಂದರೆ ನಾವು ಏನು ಮಾಡಿರ್ತೇವೆ, ನಮ್ಮದೇ ಆದಂಥ ಮನೆಯನ್ನು ನಾವು ಸ್ವಚ್ಛ ಮಾಡಿ ಅಲ್ಲಿ ಏನೋ ಒಂದು ಬೇರೆ ಬಿಲ್ಡಿಂಗನ್ನು ಕಟ್ಟಬೇಕು ಅಂದ್ಕೊಂಡಿರ್ತೀವಿ. ಆ ಟೈಮಲ್ಲಿ ನಾವು ಅದನ್ನು ತೆಗಿಲೇಬೇಕಲ್ವ. ಹಾಗಾಗಿ ಅದನ್ನು ತೆಗಿಲಕ್ಕೆ ಹೋಗ್ತೇವೆ, ಉತ್ಖನನ ಮಾಡಲಿಕ್ಕೆ ಹೋಗ್ತೇವೆ. ಅಲ್ಲಿ ನಮಗೆ ಹಳೆ ವಸ್ತುಗಳು ಸಿಕ್ಕಿರೋದಕ್ಕೆ ಅವಕ್ಕೆ ನಾವು ಅವಶೇಷಗಳು ಅಂತ ಕರಿತೇವೆ. ಅವಕ್ಕೆ ಪುರಾತತ್ವ ಆಧಾರಗಳ ವ್ಯಾಪ್ತಿಗೆ ಸೇರಿಸ್ತೇವೆ. ಅಲ್ಲಿ ಮಡಿಕೆ ಚೂರುಗಳು, ನಾಣ್ಯಗಳು, ಶಾಸನಗಳು, ಸ್ಮಾರಕಗಳು ಮತ್ತಿತರ ಅವಶೇಷಗಳು ಏನಾಗಿರ್ತವೆ, ಒಳಪಡುತ್ತವೆ. ಈಗ ನಮ್ಮ ಮನೆಯಲ್ಲಿ ಅಜ್ಜನಿಂದ ಹಿಂದಿನ ಅಜ್ಜ ಮಡಿಕೆ ಯೂಸ್ ಮಾಡೋದು ಸಿಗ್ತದೆ, ಚೂರುಗಳು ಸಿಗ್ತವೆ. ಆಮೇಲೆ ನಾಣ್ಯಗಳು ಯಾವ ಥರ ಹಣವನ್ನು ಉಪಯೋಗ ಮಾಡ್ತಿದ್ರು ಇರ್ತದೆ, ಶಾಸನಗಳು ಯಾವ ಥರ ಇತ್ತು, ಆಮೇಲೆ ಸ್ಮಾರಕಗಳು ದೇವಸ್ಥಾನಗಳು ಹೇಗಿದ್ದವು, ಮತ್ತಿತರ ಅವಶೇಷಗಳು ಏನಾಗ್ತವೆ, ಅಲ್ಲಿ ಹುದುಗಿ ಹೋಗಿರುವಂಥ ವಸ್ತುಗಳು ಸಿಗ್ತವೆ. ಇವಕ್ಕೆ ನಾವು ಅವಶೇಷಗಳು ಅಂತ ಕರಿತೀವಿ. ಇದಕ್ಕೆ ಪುರಾತತ್ವ ಆಧಾರಗಳು ಅಂತ ಕರೀತಾರೆ. ಮೇನ್ ಎಕ್ಸಾಂಪಲ್ ಆಗಿ ಪೌರಾಣಿಕವಾಗಿ ನಮಗೆ ಆಧಾರವಾಗಿ ಸಿಕ್ಕಿರುವಂಥ ವಸ್ತುಗಳಿಗೆ ನಾವು ಪುರಾತತ್ವ ಆಧಾರಗಳು ಅಂತ ಕರಿತೇವೆ. ನೋಡಿ,
ಈಗ ನಾವು ಬೇರೆ ಏನೂ ನೆನಪಿಟ್ಕೊಳ್ಳೋಕ್ಕಾಗಲ್ಲ ಅಂದರೆ ನಮ್ಮ ಮನೆಯಲ್ಲಿರುವಂಥ ಅವಶೇಷಗಳನ್ನು ಹಿಂದಿನ ಕಾಲದಲ್ಲಿ ಅಥವಾ ಹಿಂದೆ ಭಾಳ ದೂರ ಹೋಗಬೇಡಿ ನೀವು. ನಿಮ್ಮ ಅಜ್ಜ ಯಾವ ಥರ ಇದ್ದರು ಇಮ್ಯಾಜಿನ್ ಮಾಡಿಕೊಂಡು ಅವರು ಯಾವ ಥರ ವಸ್ತುಗಳನ್ನು ಬಳಸ್ತಾ ಇದ್ದರು, ಅವರು ಯಾವ ಥರ ವಸ್ತುಗಳು ಒಂದಾದರೂ ನಿಮ್ಮ ಮನೇಲಿ ಇದ್ದೇ ಇರ್ತದೆ. ಹಾಗಾಗಿ ಅವಕ್ಕೆ ನಾವೇನಂತೀವಿ, ಪುರಾತತ್ವ ಆಧಾರ ಅಂತ ನಾವು ಕರಿತೀವಿ. ಹೀಗೆ ನೆನಪಿಟ್ಕೊಂಡ್ರೆ ನೆನಪು ಉಳಿತದೆ ಅಂತ ನನ್ನ ಅನಿಸಿಕೆ. ನಿಮಗೆ ಏನು ಅನ್ನಿಸ್ತದೆ ನೋಡಿ ಹೇಳಿ ನಮಗೆ, ಓಕೆನಾ? ಈಗ ಏನಂದರೆ ಇಲ್ಲಿ ಉತ್ಖನನ ಎಂದರೆ ಅಂತ ಕೇಳಿದ್ದಾರೆ. ಉತ್ಖನನ ಎಂದರೆ ಏನು? ಉತ್ಖನನ ಎಂದರೆ ಮಾನವನ ಪ್ರಾಚೀನ ಅವಶೇಷ ಅಥವಾ ಪಳೆ ಉಳಿಕೆಗಳನ್ನು ಹೊರತೆಗೆಯಲು ನಡೆಸುವ ವೈಜ್ಞಾನಿಕವಾದ ಭೂ ಅಗೆತ ಬ್ರಷ್, ಕರಣಿ, ಚಾಕು, ಮರದ ದಬ್ಬಗಳಂಥ ಮೊನಚಾದ ಸಾಧನಗಳನ್ನು ಬಳಸಿ ನಿಧಾನವಾಗಿ ಮಣ್ಣಿನ ಪದರಗಳನ್ನು ಸರಿಸುತ್ತಾರೆ. ಆ ಮಣ್ಣಿನಲ್ಲಿ ಸಿಗುವ ಮಡಕೆ, ಚೂರು, ನಾಣ್ಯ, ಮನಿ ಹರುಳು, ಎಲುಬು ಮುಂತಾದ ಅವಶೇಷಗಳನ್ನು ಹೊರತೆಗೆದು ಅಧ್ಯಯನಕ್ಕೆ ಒಳಪಡಿಸುತ್ತಾರೆ. ಓಕೆನಾ? ಇದು ಒಂದು ಇಂಪಾರ್ಟೆಂಟ್ ಆದಂತಹ ಮಾತು. ಯಾಕಂದರೆ ನಾನು ಹೇಳಿದ್ದೀನಲ್ವ ಈಗ ಅದೇ ಥರ ಪ್ರಾಚೀನ ಅವಶೇಷ ಅಥವಾ ಪಳೆ ಉಳಿಕೆಗಳನ್ನು ಹೊರತೆಗೆಯಲು ಏನು ಮಾಡ್ತಾರೆ, ಹಿಂದಿನ ಕಾಲದಂಥವು ವಸ್ತುಗಳನ್ನು ತೆಗಿಬೇಕಾದ್ರೆ ವೈಜ್ಞಾನಿಕವಾಗಿ ಭೂ ಅಗೆತವನ್ನು ಮಾಡ್ತಾರೆ. ಭೂಮಿಯನ್ನು ಏನು ಮಾಡ್ತಾರೆ, ಶೋಧನೆ ಮಾಡ್ತಾರೆ. ಅಲ್ಲಿ ಬ್ರಷ್ ಅಥವಾ ಕರಣಿ ಅಥವಾ ಚಾಕು ಅಥವಾ ಮರದ ದಬ್ಬಗಳಂಥ ಮೊನಚಾದ ಸಾಧನಗಳನ್ನು ಬಳಸಿ ನಿಧಾನವಾಗಿ ಮಣ್ಣಿನ ಪದರಗಳನ್ನು ಏನು ಮಾಡ್ತಾರೆ, ಮಣ್ಣನ್ನು ಸರಿಸ್ತಾ ಹೋಗಿ ಆ ಮಣ್ಣಿನಲ್ಲಿ ಸಿಗುವ ಮಡಕೆ, ಚೂರು, ನಾಣ್ಯ, ಮಣಿ, ಹರುಳು, ಎಲುಬು ಮುಂತಾದ ಅವಶೇಷಗಳನ್ನು ಹೊರತೆಗೆದು ಏನು ಮಾಡ್ತಾರೆ, ಅಧ್ಯಯನಕ್ಕೆ ಒಳಪಡಿಸುತ್ತಾರೆ. ಅಂದಾಗ ಇದು ಎಷ್ಟು ವರ್ಷದಿದೆ, ಇದು ಯಾರ ಕಾಲದಲ್ಲಿತ್ತು, ಆ ವರ್ಷದಲ್ಲಿ ಯಾರು ಆಡಳಿತವನ್ನು ನಡೆಸ್ತಾ ಇದ್ರು, ಆ ಆಡಳಿತವನ್ನು ನಡೆಸ್ತಾ ಇರುವಂಥ ಜನ ಯಾವ ವಸ್ತುಗಳನ್ನು ಬಳಸ್ತಾ ಇದ್ರು, ಇದೆಲ್ಲ ನಮಗೆ ಏನಾಗ್ತದೆ, ಅಧ್ಯಯನ ಮುಖಾಂತರ ಗೊತ್ತಾಗ್ತದೆ. ಅಧ್ಯಯನ ಯಾವ ಥರ ಮಾಡ್ತಾರೆ, ಅದು ಒಂದು ನಿಮ್ಮ ಕಡೆ ಪ್ರಶ್ನೆ ಮೂಡಬಹುದು. ಇತಿಹಾಸದಲ್ಲಿ ಕಾಲಗಣನೆಯನ್ನು ಕೂಡ ಕೊಟ್ಟಿದ್ದಾರೆ. ಏನು? ಸಾಮಾನ್ಯ ಶಕ ವರ್ಷ ಕಾಲಗಣನೆಯನ್ನು ಮಹತ್ವಪೂರ್ಣವಾದ ದಿನದಿಂದ ಆರಂಭಿಸಲಾಗುತ್ತದೆ. ಅಂತಹ ಕಾಲಗಣನೆಯನ್ನು ಶಕ ಅಥವಾ ಶಕೆ ಎನ್ನುತ್ತೇವೆ. ಸಾಮಾನ್ಯ ಶಕ ಯೇಸು ಕ್ರಿಸ್ತರು ಬದುಕಿದ ಕಾಲಾವಧಿಯ ನಿರ್ದಿಷ್ಟ ವರ್ಷದಿಂದ ಪ್ರಾರಂಭವಾಗುತ್ತದೆ. ವಿಜಯನಗರ ಸಾಮ್ರಾಜ್ಯವು ಸಾಮಾನ್ಯ ಶಕ 1336ರಲ್ಲಿ ಸ್ಥಾಪಿಸಲಾಯಿತು. ಎಂದರೆ ಅದು ಸ್ಥಾಪನೆಯಾಗಿ ಯೇಸುವಿನ ವರ್ಷದಿಂದ 1336 ವರ್ಷಗಳು ಕಳೆದಿವೆ. ಏನಾಗಿದೆ? 1336 ವರ್ಷಗಳು ಕಳೆದಿವೆ ಎಂದು ಅರ್ಥ. ನೆಕ್ಸ್ಟ್ ಏನಿದೆ ಅಂದರೆ ಕಾಲಗಣನೆಯನ್ನು ಇನ್ನಿತರ ಶಕೆಗಳಲ್ಲಿಯೂ ಮಾಡುತ್ತಾರೆ. ಶಾಲಿವಾಹನ, ಗುಪ್ತ, ವಿಕ್ರಮ, ಹಿಜಿರಾ ಇನ್ನೂ ಮುಂತಾದ ಶಕೆಗಳಿವೆ. ಯಾವ್ಯಾವ ಶಕೆಗಳು ನೋಡಿ. ಫಸ್ಟ್ ಒಂದು ಶಾಲಿವಾಹನ ಶಕೆ ಬಂದಿರೋದು. ಯಾರ ಕಾಲದಲ್ಲಿ ಶಾಲಿವಾಹನ ಶಕೆ ಬಂದಿದೆ? ಅಶೋಕನ ಕಾಲದಲ್ಲಿ. ಯಾರು? ಅಶೋಕ ಅಲ್ಲ, ಕನಿಷ್ಕನ ಕಾಲದಲ್ಲಿ ಏನಾಗಿದೆ? ಕನಿಷ್ಕನ ಕಾಲದಲ್ಲಿ ಶಾಲಿವಾಹನ ಶಕೆ ಬಂದಿದೆ. ನಂತರ ಮುಂದೆ ಏನೇನು ಬಂದಿದ್ದಾವೋ ಗೊತ್ತಿಲ್ಲ. ಸದ್ಯಕ್ಕೆ ಗುಪ್ತ, ವಿಕ್ರಮ, ಹಿಜಿರಾ ಇನ್ನೂ ಮುಂತಾದ ಶಕೆಗಳಿವೆ. ಸಾಮಾನ್ಯವಾಗಿ ಈ ಇತಿಹಾಸ ನಿರೂಪಣೆಯಲ್ಲಿ ಸಾಮಾನ್ಯ ಶಕ ಎಂಬುದು ರೂಢಿಯಲ್ಲಿ ಇದೆ. ಒಂದು ಶತಮಾನ ಎಂದರೆ ಎಷ್ಟು ಅಂದರೆ 100 ವರ್ಷಗಳು. ಇದು ತುಂಬ ಉಪಯುಕ್ತ ನೋಡಿ.
ಒಂದು ಶತಮಾನ ಎಂದರೆ 100 ವರ್ಷ. ನಾವು ಸಾಮಾನ್ಯ ಶಕ 21ನೆಯ ಶತಮಾನದವರು, ಹೌದಲ್ವಾ? 21ನೆಯ ಶತಮಾನದವರು. ಎಕ್ಸಾಂಪಲ್ ಆಗಿ ಸಾಮಾನ್ಯ ಶಕ 2001ರಿಂದ ಈಗ 2100ರವರೆಗೆ ಇರುವಂಥದ್ದು ಒಂದು ಶತಮಾನ ನೋಡಿ. 2001ರಿಂದ 2100ರವರೆಗೆ ಇರುವಂತಹ 100 ವರ್ಷದ ಅವಧಿಯನ್ನು ನಾವು ಏನಂತ ಕರಿತೀವಿ? ಒಂದು ಶತಮಾನ ಅಂತ ಕರಿತೀವಿ. ಈಗ ನಾವು 2001ರಿಂದ 2025ಕ್ಕೆ ಬಂದಿದ್ವಿ. ಇನ್ನೂ ನಮಗೆ 75 ವರ್ಷ ಇದೆ. 75 ವರ್ಷ ಆದ ನಂತರ ಏನಾಗ್ತದೆ? 22ನೇ ಶತಮಾನ ಸ್ಟಾರ್ಟ್ ಆಗ್ತದೆ ಅಲ್ವಾ? ಓಕೆ, ನೆಕ್ಸ್ಟ್ ಏನಿದೆ ಅಂದರೆ ಏಸು ಬದುಕಿದ ಕಾಲಾವಧಿ ಅಂತ ಕೊಟ್ಟಿದ್ದಾರೆ. ಸಾಮಾನ್ಯ ಪೂರ್ವ, ನಿರ್ದಿಷ್ಟ ವರ್ಷ, ಸಾಮಾನ್ಯ ಶಕ. ಏಸು ಕಾಲಾವಧಿಯ ನಿರ್ದಿಷ್ಟ ವರ್ಷ. ಸಾಮಾನ್ಯ ಶಕ ಪೂರ್ವ 3ನೇ ಶತಮಾನ, 2ನೇ ಶತಮಾನ, 1ನೇ ಶತಮಾನ. ಇಲ್ಲಿ ಏನು ಬಂದಿದೆ? ಇಲ್ಲಿ 0 ಬಂದಿದೆ. ಇದು ಏಸುನ ಜನನ ಇಲ್ಲಿ. ಓಕೆನಾ? ಇಲ್ಲಿ ಏನಾಗಿತ್ತು? ಪೂರ್ವ ಬಂದಿತ್ತು, ಹೌದಲ್ವಾ? ಇಲ್ಲಿ ಶಕ ಬಂದಿದೆ. 0 ಆದ ನಂತರ ಶಕ ಬಂದಿದೆ. 1ನೇ ಶತಮಾನ, 1ರಿಂದ 100ರವರೆಗಿನ ಶತಮಾನವನ್ನು 1 ಅಂತ ಕರಿತೇವೆ. 100ರಿಂದ 200ರವರೆಗಿನ 2 ಅಂತ ಕರಿತೇವೆ. 200ರಿಂದ 300 3 ಅಂತ ಕರಿತೇವೆ ಅಲ್ವಾ? ಈ ಕಡೆ ಮೈನಸ್ ಆಗ್ತಾ ಹೋಗಿದೆ. ಇದು ಈ 0ದಿಂದ 100 ವರ್ಷ ಏನಾಗಿದೆ? ಪೂರ್ವ ಅಂತ 1, ಇಲ್ಲಿ ಪೂರ್ವ ಅಂತ 2, ಪೂರ್ವ ಅಂತ 3. ಈ ಥರ ಪೂರ್ವ ಇದು ಉತ್ತರ ಇದ್ದ ಹಾಗೆ. ಯಾಕಂದರೆ ಅದು ಪೂರ್ವ ಅಂದ್ರೆ ಈ ಹುಟ್ಟುಕಿನ ಪೂರ್ವದಲ್ಲಿ ಇರುವಂಥದ್ದು ಸಾಮಾನ್ಯ ಶಕ ಪೂರ್ವ. ಇಲ್ಲಿ ಸಾಮಾನ್ಯ ಶಕ ನಂತರ. ಸಾಮಾನ್ಯ ಶಕ ಅಂತ ಇಟ್ಕೊಂಡ್ಬಿಡೋದು. ನಂತರ ಇದ್ದಿದ್ದನ್ನು ನಾವು ಸಾಮಾನ್ಯ ಶಕ ಅಂತ ಸಾಮಾನ್ಯವಾಗಿ ಇಟ್ಕೊಂಡು ಹೋಗಬೇಕು. ಓಕೆನಾ? ಇಲ್ಲಿ ಏನು ಅಂತಂದರೆ ಇಸವಿಗಳು ಮಾನವನ ಪ್ರಗತಿಯನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತವೆ. ಏನು ಮಾಡ್ತವೆ? ಮೇಯ್ನಾಗಿ ನಮಗೆ ಇಸ್ವಿ ಇದ್ರೇ ಮಾನವನ ಪ್ರಗತಿಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಘಟನೆಗಳು ನಡೆದ ಕಾಲಕ್ರಮವನ್ನು ತಿಳಿಸುವುದೇ ಇಸವಿಯನ್ನು ಸೂಚಿಸುವ ಉದ್ದೇಶವಾಗಿದೆ. ಇಸವಿಗಳನ್ನು ಸೂಚಿಸುವ ಉದ್ದೇಶವಾಗಿದೆ. ಕಾಲಾನುಕ್ರಮವನ್ನು ತಿಳಿಸುವುದೇ ಇಸ್ವಿಗಳನ್ನು ಸೂಚಿಸುವ ಉದ್ದೇಶವಾಗಿದೆ. ಯಾಕಂದರೆ ಇಲ್ಲಿ ನಮಗೆ ಇಸ್ವಿಗಳನ್ನು ತಿಳಿಸಲಾರದೆ ಹೋದರೆ ಯಾವ ರಾಜ್ಯ ಯಾವ ಟೈಮಲ್ಲಿ ಯಾವ ಒಂದು ಕೆಲಸವನ್ನು ಮಾಡಿದ, ಯಾವ ರಾಜ್ಯವನ್ನು ಆಡಳಿತ ಮಾಡಿದ, ಯಾವ ಒಂದು ವಸ್ತುಗಳನ್ನು ರೆಡಿ ಮಾಡಿದ, ಈ ಥರ ಎಲ್ಲ ನಮ್ಗೆ ಗೊತ್ತಾಗಬೇಕಾದ್ರೆ ನಾವು ಇಸ್ವಿಗಳನ್ನು ಹಾಕೊತ ಹೋಗಬೇಕು. ಯಾಕಂದ್ರೆ ಪೂರ್ವರೇ ಹಾಕಬೇಕು ಅಥವಾ ಈಗ ನಡೆದಿರುವಂಥದ್ದು ಸಾಮಾನ್ಯ ಶಕ ಅಂತಾರೆ ಹಾಕೋಬೇಕು. ಹಾಗಾಗಿ ನಾವು ಇಸ್ವಿಗಳನ್ನು ಮೇಯ್ನಾಗಿ ಹಾಕೊಳ್ಳೇಬೇಕು. ಇದು ನಮ್ಗೆ ಸೂಚಿಸುವುದು. ಇಸ್ವಿಗಳನ್ನು ಕಂಠಪಾಠ ಮಾಡುವುದಕ್ಕಾಗಿ ಮಾತ್ರವೇ ಹೇಳಲಾಗಿಲ್ಲ. ಇಸ್ವಿಗಳನ್ನು ನೋಡಿ ತುಂಬ ಜನರು ಏನಪ್ಪ ಇಸ್ವಿಗಳು ನಮಗೆ ಮರ್ತು ಹೋಗ್ತಿದೆ, ಇಸ್ವಿಗಳನ್ನು ನಾವು ಕಂಠಪಾಠ ಮಾಡೋದಾ? ಇಲ್ವಲ್ಲ. ಕಂಠಪಾಠ ಯಾಕೆ ಮಾಡೋದು ಹೇಳಿ? ಯಾಕಂದರೆ ಯಾವ ಟೈಮಲ್ಲಿ ಯಾವ ರಾಜನಿದ್ದ ಅಷ್ಟೇ ತಿಳ್ಕೊಂಡ್ಬಿಡೋದು. ಯಾವ ಟೈಮಲ್ಲಿ ಯಾವ ರಾಜನಿದ್ದ, ಯಾವ ಸ್ಥಳದಲ್ಲಿದ್ದ, ಯಾವ ಕಾರ್ಯಗಳನ್ನು ಮಾಡಿದ್ದಾನೆ, ಅವನ ನಂತರ ಯಾರು ಬಂದರು, ಅವನ ನಂತರ ಯಾವ ರಾಜ್ಯವನ್ನು ಆಡಳಿತ ಮಾಡಿದರು, ಯಾವ ಟೈಮಲ್ಲಿ ಮಾಡಿದರು, ಯಾವ ಇಸ್ವಿಯಲ್ಲಿ ಮಾಡ್ತಾಯಿದ್ರು, ಈ ಥರ ತಿಳ್ಕೊಳ್ಳಿಕ್ಕೆ ನಮಗೆ ಇಸ್ವಿಗಳು ಬೇಕು. ನಾವು ರಾಜರನ್ನು ತಿಳ್ಕೊಂಡ್ರೆ ಇಸ್ವಿಗಳು ತಾನೇ ನೆನಪುಳಿತವೆ. ನಾವು ರಾಜರನ್ನೇ ನೆನಪಿಟ್ಟುಕೊಳ್ಳಿಲ್ಲ ಅಂದರೆ, ಸ್ಥಳಗಳನ್ನೇ ನೆನಪಿಟ್ಟುಕೊಳ್ಳಿಲ್ಲ ಅಂದರೆ, ಅವರ ಮಾಡಿರುವಂಥ ಸಾಹಸಗಳನ್ನು ನೆನಪಿಟ್ಟುಕೊಳ್ಳಿಲ್ಲ ಅಂದರೆ ಎಲ್ಲ ಏನಾಗ್ತವೆ? ಎಲ್ಲ ಮರೆತು ಹೋದರೆ ಏನಾಗ್ತವೆ ಹೇಳಿ? ಮರೆತು ಹೋದರೆ ಏನಾಗ್ತವೆ? ಅದು ನಾವು ಏನಾಗ್ತದೆ? ಕಂಠಪಾಠ ಮಾಡಿದ ಹಾಗೆ ಆಗುತ್ತದೆ. ಕಂಠಪಾಠ ಖರೆ ಆಗ್ತದೆ. ಓಕೆನಾ? ಕಂಠಪಾಠನೇ ಆಗ್ತದೆ. ಹಾಗಾಗಿ ಏನು ಮಾಡ್ಕೋಬೇಕು? ಇದನ್ನು ನಾವು ಅರ್ಥ ಮಾಡ್ಕೊಂಡು ಹೋದರೆ ಏನಾಗ್ತದೆ? ಕಂಠಪಾಠ ಮಾಡೋ ವಿಷಯ ತಪ್ತದೆ. ನೆಕ್ಸ್ಟ್
ಏನಿದೆ? ಆರಂಭಿಕ ಸಮಾಜ. ಆರಂಭಿಕ ಸಮಾಜ. ಸಾಮಾನ್ಯವಾಗಿ ಇತಿಹಾಸವನ್ನು 3 ಪ್ರಧಾನ ಕಾಲಗಳಾಗಿ ವರ್ಗೀಕರಿಸಬಹುದು. ಅವುಗಳು ಯಾವುವು ಅಂದರೆ ಪ್ರಾಗೈತಿಹಾಸಿಕ ಕಾಲ, ಪೂರ್ವಭಾವಿ ಇತಿಹಾಸ ಕಾಲ, ಪ್ರಾಗೈತಿಹಾಸಿಕ ಅಲ್ವಾ, ಪೂರ್ವಭಾವಿ ಇತಿಹಾಸ ಕಾಲ. ಇವು 3 ನಮಗೆ ತುಂಬ ಇಂಪಾರ್ಟೆಂಟ್ ಅಲ್ವಾ. ಈ 3ಗಳನ್ನು ನಾವು ಏನು ಮಾಡಬೇಕು, ಇಲ್ಲಿ 1 by 1 ಅರ್ಥ ಮಾಡ್ಕೊತ ಹೋಗಬೇಕು ನೋಡಿ. ಈಗ ಮಾನವರ ಇತಿಹಾಸದಲ್ಲಿ ಪ್ರಾಗೈತಿಹಾಸ ಕಾಲವೇ 99.9% ಕಾಲಾವಧಿಯನ್ನು ಒಳಗೊಂಡಿದೆ. ಆದರೆ ಆ ಕಾಲದ ಕುರಿತು ಅಧ್ಯಯನ ಮಾಡಲು ಇರುವ ಆಧಾರಗಳು ಬಹಳ ಏನಾಗಿದ್ದಾವೆ? ಕಡಿಮೆ ಆಗಿದ್ದಾವೆ. 99.9% ಕಾಲಾವಧಿಗಳನ್ನು ಒಳಗೊಂಡರೂ ಕೂಡ ನಮಗೆ ಏನಾಗ್ತದೆ? ಅಧ್ಯಯನ ಮಾಡಲಿಕ್ಕೆ ಆಧಾರಗಳು ಬಹಳ ಕಡಿಮೆ ಇದ್ದಾವೆ. ಹೇಗಿದ್ರು? ಆ ಟೈಮಲ್ಲಿ ಯಾರ್ಯಾರು ಆಡಳಿತ ಮಾಡಿದರು, ಯಾವ ರೀತಿ ಮಾಡಿದರು, ಅದು ನಮಗೇನು ತಿಳಿತಾನೆ ಇಲ್ಲ. ಆದ್ದರಿಂದ ಇತಿಹಾಸ ಕಾಲದಲ್ಲಿ ಪ್ರಾಗೈತಿಹಾಸಕ್ಕೆ ಕೊಟ್ಟಿರುವ ಸ್ಥಳಾವಕಾಶವು ಕಡಿಮೆಯೇ ಆಗಿದೆ. ಅಲ್ಲಿ ಕೊಟ್ಟಿರುವಂಥ ಸ್ಥಳಾವಕಾಶ ಕಡಿಮೆಯೇ ಆಗಿದೆ. ಮೇಲಿನ 3 ಕಾಲಗಳನ್ನು ವರ್ಗೀಕರಿಸಲು ಬಳಸುವ ಮಾನದಂಡವೇ ಅಕ್ಷರ ಜ್ಞಾನವಾಗಿದೆ. ನೋಡಿ, ಇಲ್ಲಿ ಬಂತು ನೋಡಿ, ಜ್ಞಾನ ಎಂದರೇನು ಅಂತ ಫಸ್ಟ್ ಬಂದಿತ್ತಲ್ವ. ಇಷ್ಟೆಲ್ಲ ತಿಳ್ಕೋಬೇಕಾದ್ರೆ ನಮಗೆ ಏನು ಬೇಕು? ಅಕ್ಷರ ಜ್ಞಾನ ಮೂಲಾಗಿ ಬೇಕು ಅಲ್ವಾ. ಅಕ್ಷರ ಜ್ಞಾನನ ಇಲ್ಲ ಅಂದರೆ ನಾವು ಯಾವ ಥರ ತಿಳ್ಕೊಳ್ಳಿಕ್ಕೆ ಆಗ್ತದೆ ಹೇಳಿ? ಯಾವ ಥರ ತಿಳ್ಕೋಬೇಕು, ಯಾವ ಥರ ಓದಬೇಕು? ಈಗ ಕಣ್ಣಿದ್ದು ಕುರುಡ್ರು ಆಗ್ಬಿಡ್ತೀವಿ ನೋಡಿ, ಕಣ್ಣಿದ್ರೂ ಕುರುಡಾಗ್ತೇವೆ. ಯಾಕಂದರೆ ಇತಿಹಾಸವನ್ನು ತಿಳ್ಕೋಬೇಕು ಅಂದರೆ ಓದಿ ಬರೆದು ತಿಳ್ಕೊಂಡಾಗೆ, ಕಣ್ಣಿಲೆ ನೋಡಿ ತಿಳ್ಕೊಂಡ ಹಾಗೆ. ಆದರೆ ನಮಗೇನೂ ಇರದೆ ಹಾಗೆ ಕತೆ ರೂಪದಲ್ಲಿ ತಿಳ್ತಾ ಹೋದರೆ ಏನು ಅರ್ಥ ಆಗುತ್ತೆ ಹೇಳಿ? ಅಲ್ಲಿ ಕೆಲವೊಂದಿಷ್ಟು ಅಲ್ಪ ಸ್ವಲ್ಪಗಳು ನಮಗೆ ಅರ್ಥನೇ ಆಗೋದಿಲ್ಲ. ಅದಕ್ಕಾಗಿ ನಾವು ಅಕ್ಷರ ಜ್ಞಾನವಾಗಿದೆ, ಇದು ಅಕ್ಷರ ಜ್ಞಾನ ಇದ್ರೇ ನಮಗೇನಾಗ್ತದೆ? ಪೂರ್ತಿ ಇತಿಹಾಸವನ್ನು ನೋಡಲಿಕ್ಕೆ ಆಗ್ತದೆ. ಈಗ ಒಂದು ಗಾದೆ ಮಾತಿದೆ ನೋಡಿ, ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು. ದೇಶವನ್ನು ಸುತ್ತಿ ಬಂದ್ರೂ ಕೂಡ ಇಲ್ಲಿ ಅರ್ಥ ಆಗೋದು ಕೋಶವನ್ನು ಓದಿ ನೋಡಿದರೆ ಅರ್ಥನೇ ಆಗ್ಬಿಡತ್ತೆ. ಇಲ್ಲಿ ಅಕ್ಷರಸ್ಥರು ಏನು ಮಾಡ್ತಾರೆ? ಕೋಶವನ್ನು ಓದ್ತಾರೆ. ಆದರೆ ಅನಕ್ಷರಸ್ಥರು ಏನು ಮಾಡ್ತಾರೆ? ದೇಶವನ್ನು ಸುತ್ತಿ ಬರ್ತಾರೆ. ದೇಶ ಸುತ್ತಿ ಬಂದಾಗ ಅವ್ರಿಗೆ ಏನಾಗ್ತದೆ? ಸ್ವಲ್ಪ ಒಂದಿಷ್ಟು ಮನವರಿಕೆ ಆಗ್ತದೆ. ಆದರೆ ಅಕ್ಷರಸ್ಥರು ಏನು ಮಾಡ್ತಾರೆ? ಇಲ್ಲೇ ಕೋಶವನ್ನು ಓದ್ತಾರೆ. ಇತಿಹಾಸವನ್ನು ಓದಿ ಇಲ್ಲಿ ಈ ಥರ ಇತ್ತು, ಈ ಥರ ಇದ್ರು ಅಂತ ಪೂರ್ತಿ ಎಲ್ಲ ಅರ್ಥ ಮಾಡ್ಕೊಂಡು ಬಿಡ್ತಾರೆ ನೋಡಿ. ಓಕೆನಾ? ಅಕ್ಷರ ಪರಿಚಯವೇ ಇಲ್ಲದ ಕಾಲಘಟ್ಟವನ್ನು ಏನಂತ ಕರಿತೇವೆ ನಾವು? ಪ್ರಾಗೈತಿಹಾಸ ಕಾಲ ಅಂತ ಕರಿತೇವೆ. ನೆನಪಿಟ್ಕೋಬೇಕು, ಕ್ವಶನ್ ಆಗ್ತದೆ ನೋಡಿ. ಪ್ರಾಗೈತಿಹಾಸ ಕಾಲಘಟ್ಟ ಎಂದರೆ ಏನು ಅಂತ ಕೇಳ್ತಾರೆ. ಅಕ್ಷರ ಪರಿಚಯವೇ ಇಲ್ಲದ ಕಾಲವನ್ನು ಏನಂತ ಕರೀತಾರೆ? ಈ ಥರ 2 ಕ್ವಶನ್ಗಳು ಇಲ್ಲೇ ಆಗ್ತದೆ. ಇದನ್ನು ನಾವು ಪ್ರಾಗೈತಿಹಾಸ ಕಾಲ ಎಂದು ಕರೆಯಲಾಗುವುದು. ಉದಾಹರಣೆ ಯಾವುದು? ಶಿಲಾಯುಗಗಳು. ಉದಾಹರಣೆ ಯಾವುದು? ಶಿಲಾಯುಗ. ಆವಾಗ ಶಿಲಾಯುಗ ಇತ್ತು ನೋಡಿ. ಓಕೆನಾ? ಈಗ ಮುಂದೆ ನೋಡಿ, ಯಾವುದೊಂದು ಕಾಲದಲ್ಲಿ ಅಕ್ಷರಗಳ ತಿಳುವಳಿಕೆ ಇದ್ದು ಯಾವೊಂದು ಕಾಲದಲ್ಲಿ ಅಕ್ಷರಗಳ ತಿಳುವಳಿಕೆ ಇದ್ದು ಅವುಗಳನ್ನು ಇಂದು ಓದಲು ಸಾಧ್ಯವಾಗಿಲ್ಲದಿದ್ದರೆ ಆ ಕಾಲಘಟ್ಟವನ್ನು ಏನಂತ ಕರಿತೇವೆ? ಆ ಕಾಲಘಟ್ಟವನ್ನು ಏನಂತ ಕರಿತೇವೆ ಅಂದರೆ ಪೂರ್ವಭಾವಿ ಇತಿಹಾಸ ಅಂತ ಕರಿತೇವೆ ನೋಡಿ. ಪೂರ್ವಭಾವಿ ಇತಿಹಾಸ ಅಂತ ಕರಿತೇವೆ. ಯಾವುದು? ಯಾವೊಂದು ಕಾಲದಲ್ಲಿ ಅಕ್ಷರಗಳ ತಿಳುವಳಿಕೆ ಇದ್ದು ಅವುಗಳನ್ನು ಇಂದು ಓದಲು ಸಾಧ್ಯವಾಗಿಲ್ಲದಿದ್ದರೆ ಆ ಕಾಲಘಟ್ಟವನ್ನು ಪೂರ್ವಭಾವಿ ಇತಿಹಾಸ ಕಾಲ ಅಂತ ಕರಿತೇವೆ. ಪ್ರಾಗೈತಿಹಾಸ ಕಾಲದಲ್ಲಿ ಯಾವ ಅಕ್ಷರಗಳನ್ನು ತಿಳುವಳಿಕೆ ಬರೋದಿಲ್ಲ. ಆದರೆ ಯಾವೊಂದು ಕಾಲದಲ್ಲಿ ಅಕ್ಷರಗಳ ತಿಳುವಳಿಕೆ ಇತ್ತು, ಅವ್ರ ಕಾಲದಲ್ಲಿ ಅಕ್ಷರಗಳ ಜ್ಞಾನ ಇತ್ತು, ಆದ್ರೆ ಅವುಗಳನ್ನು ಇವತ್ತು ನಾವು ಓದಲಿಕ್ಕೆ ಸಾಧ್ಯನೇ ಆಗ್ತಿಲ್ಲ. ಯಾಕಂದರೆ ಅದು
ಆ ಥರ ಬರೆದಿರ್ತಾರೆ ಅವರು ಅಲ್ವಾ, ಆ ಥರ ಬರೆದಿರ್ತಾರೆ. ಯಾವ ಥರ ಅಂದರೆ ನಮಗೆ ತಿಳಿತಾ ಇಲ್ಲ ಅದು. ಈಗಿನ ಜನರಿಗೆ ಅದು ಏನೂ ಅರ್ಥನೇ ಆಗಲ್ಲ. ಅವರು ಯಾವ ಥರ ಸಿಂಬಲ್ ಕೊಟ್ಟಿದ್ರು, ಯಾವ ಥರ ಬರೆದಿದ್ರು, ಅದು ಅವರಿಗೆ ಗೊತ್ತು. ಯಾವ ಥರ ಅವರಿಗೆ ಅಕ್ಷರ ಜ್ಞಾನ ಇತ್ತು. ಆದರೆ ಆ ಅಕ್ಷರಗಳನ್ನು ಇಲ್ಲಿವರೆಗೆ ಕೂಡ ನಮಗೆ ಓದಲಿಕ್ಕೆ ತಿಳುವಳಿಕೆ ಬರೋ ಇಲ್ಲ ನೋಡಿ. ನಮ್ಮ ಅಕ್ಷರಗಳನ್ನೇ ಬೇರೆ, ಅವ್ರ ಅಕ್ಷರಗಳ ಬೇರೆ. ಹಾಗಂತ ಆ ಕಾಲವನ್ನು ನಾವು ಏನಂತ ಕರಿತೀವಿ? ಪೂರ್ವಭಾವಿ ಇತಿಹಾಸ ಕಾಲ ಅಂತ ಕರಿತೀವಿ ನೋಡಿ. ಪೂರ್ವಭಾವಿ ಇತಿಹಾಸ ಕಾಲ ಕ್ವಶನ್ ಆಗ್ತದೆ ನೋಡಿ. ಇದನ್ನು ನಾವು ಏನಂತ ಕರಿತೀವಿ ಅಂದರೆ, ಉದಾಹರಣೆಗೆ ಹರಪ್ಪ ನಾಗರಿಕತೆಯ ಕಾಲ ಅಲ್ವಾ. ಈ ಹರಪ್ಪ ನಾಗರಿಕತೆಯ ಕಾಲದಲ್ಲಿ ಕೆಲವೊಂದಿಷ್ಟು ಬರೆದಿರುವಂತಹ ಇತಿಹಾಸ ಇದೆ. ಅಲ್ಲಿ ಅವುಗಳನ್ನು ಹರಪ್ಪ ನಾಗರಿಕತೆಯಲ್ಲಿ ಬರೆದಿರುವಂಥ ಕೆಲವೊಂದಿಷ್ಟು ಶಾಸನಗಳಲ್ಲಿ ಬರೆದಿರುವಂಥ, ಕಲ್ಲಿನ ಮೇಲೆ ಬರೆದಿರುವಂಥ ಅಕ್ಷರಗಳನ್ನು ಇಲ್ಲಿಯವರೆಗೆ ಯಾರಿಗೂ ಕೂಡ ಅರ್ಥನೇ ಆಗಿಲ್ಲ ನೋಡಿ. ಅರ್ಥ ಆಗದೆ ಉಳಿದಿರುವಂಥ ಕಾಲವನ್ನು ನಾವು ಏನಂತ ಕರಿತೀವಿ? ಪೂರ್ವಭಾವಿ ಇತಿಹಾಸ ಕಾಲ ಅಂತ ಕರಿತೀವಿ. ಉದಾಹರಣೆಗೆ ಹರಪ್ಪ ನಾಗರಿಕತೆಯ ಕಾಲ. ಅದು ಯಾವ ಕಾಲ ಅಂತ ಕರೀತಾರೆ? ಪೂರ್ವಭಾವಿ ಇತಿಹಾಸ ಕಾಲ ಅಂತ. ಯಾವುದು ಅಂದರೆ ಹರಪ್ಪ ನಾಗರಿಕತೆಯ ಕಾಲ. ಆಯ್ತಲ್ವಾ? ನೆಕ್ಸ್ಟ್ ಏನಂದರೆ, ಯಾವ ಕಾಲದಲ್ಲಿ ಅಕ್ಷರ ಪರಿಚಯವಿರುವುದೋ, ಯಾವ ಕಾಲದಲ್ಲಿ ಅಕ್ಷರ ಪರಿಚಯವಿರುವುದೋ ಮತ್ತು ಆ ಅಕ್ಷರಗಳನ್ನು ಇಂದು ಓದಲಾಗುವುದೋ ಆ ಕಾಲವನ್ನು ಇತಿಹಾಸ ಕಾಲ ಅಂತ ಕರಿತೇವೆ ಅಲ್ವಾ. ಈಗ ಪ್ರೆಸೆಂಟಾಗಿರುವುದು ಯಾವ ಕಾಲ? ಇತಿಹಾಸ ಕಾಲ ಅಲ್ವಾ. ನಾವು ಓದ್ತಾ ಇರ್ತೀವಿ ನೋಡಿ, ಹಿಂದೆ ನಡೆದಿರುವಂಥದ್ದೆಲ್ಲ ಬರೆದಿಟ್ಟಿದ್ದಾರೆ. ಯಾಕಂದರೆ ನಮಗೆ ಅದನ್ನು ಓದೋದಕ್ಕೂ ತುಂಬ ಕಷ್ಟ ಆಗ್ತಾಯಿದೆ. ಆದರೆ ಅವಾಗ ಅವರು ಯಾವ ಥರ ಜೀವನ ಮಾಡಿದರು ಅಂತ ಆ ಜೀವನವನ್ನು ಬರೆದು ಇಟ್ಟಿರುವಂಥದ್ದನ್ನು ನಮಗೆ ಓದಲಿಕ್ಕೆ ಎಷ್ಟು ಕಷ್ಟ ಅಲ್ವಾ. ಈಗ ನಮ್ಮ ಜೀವನ ಬಗ್ಗೆ ನಮಗೆ ಗೊತ್ತಿರೋದಿಲ್ಲ, ಹಾಗಂತ ಇನ್ನೊಬ್ಬರ ಜೀವನ ಬಗ್ಗೆ ನಾವೆಲ್ಲಿ ನೆನಪಿಟ್ಕೊಳ್ಳೋಣ ಅಂತಿರಲ್ವ. ಹಾಗೆಲ್ಲ ಅಂದ್ಕೊಂಡ್ರೆ ಇತಿಹಾಸನೇ ತಿಳ್ಕೊಳಿಕ್ಕೆ ಆಗೋದಿಲ್ಲ ನೋಡಿ. ಇತಿಹಾಸ ತಿಳಿದ್ರೇ ನಮಗೆ ಇತಿಹಾಸ ನೆನಪುಳಿಯೋದು. ಹಾಗಾಗಿ ನಾವು ಇದನ್ನು ಕರಿತಾ ಇರೋದು, ಯಾವ ಕಾಲದಲ್ಲಿ ಅಕ್ಷರ ಪರಿಚಯ ಇರುವುದೋ ಮತ್ತು ಅಕ್ಷರಗಳನ್ನು ಇಂದು ಓದಲಾಗುವುದೋ ಆ ಕಾಲವನ್ನು ನಾವು ಇತಿಹಾಸ ಎಂದು ಕರೆಯುತ್ತೇವೆ ಅಲ್ವಾ. ಜೀವ ವಿಕಾಸದ ಹಾದಿಯಲ್ಲಿ ಮೊದಲ ಏಕಕೋಶ ಜೀವಿಗಳು, ನಂತರ ಮೃದ್ವಂಗಿಗಳು. ಫಸ್ಟ್ ಏನು? ಮೊದಲು ಏಕಕೋಶ ಜೀವಿಗಳು, ನಂತರ ಮೃದ್ವಂಗಿಗಳು. ಮೀನು, ಸಸ್ಯ, ಕೀಟ, ಉಭಯವಾಸಿ, ರೆಕ್ಕೆಯುಳ್ಳ ಕೀಟ, ಸರೀಸೃಪ ಪಕ್ಷಿಗಳು, ಸಸ್ತನಿಗಳು, ಹೂ ಬಿಡುವ ಸಸ್ಯ, ಹುಲ್ಲು, ವಾನರ, ದ್ವೀಪಗಳು ವಿಕಾಸ ಹೊಂದಿದವು. ಇತಿಹಾಸ ಕಾಲದಲ್ಲಿ ಏನಾಗಿದೆ? ಜೀವ ವಿಕಾಸ ಆಗಿದೆ. ಏಕಕೋಶ ಜೀವಿಗಳು, ನಂತರ ಮೃದ್ವಂಗಿಗಳು, ಮೀನು, ಸಸ್ಯ, ಕೀಟ, ಉಭಯವಾಸಿ, ರೆಕ್ಕೆಯುಳ್ಳ ಕೀಟ, ಸರೀಸೃಪ ಪಕ್ಷಿಗಳು, ಸಸ್ತನಿಗಳು, ಹೂ ಬಿಡುವ ಸಸ್ಯ, ಹುಲ್ಲು, ವಾನರ, ದ್ವೀಪಗಳು ವಿಕಾಸ ಹೊಂದಿದವು. ಸುಮಾರು 18 ಲಕ್ಷ, ಇಲ್ಲಿ ನೋಡಿ, ಸುಮಾರು 18 ಲಕ್ಷ ವರ್ಷಗಳ ಹಿಂದೆ. ಎಷ್ಟು ವರ್ಷಗಳ ಹಿಂದೆ? 18 ಲಕ್ಷ ವರ್ಷಗಳ ಹಿಂದೆ ಮಾನವರ ವಿಕಾಸವಾಯಿತು. ಯಾವಾಗ ಆಯಿತು ಅಂದರೆ 18 ಲಕ್ಷ ವರ್ಷಗಳ ಹಿಂದೆ ಮಾನವರ ವಿಕಾಸವಾಯಿತು. ಆಧುನಿಕ ಮಾನವರ ದೈಹಿಕ ರಚನೆಯನ್ನು ಹೊಂದಿದ್ದ ಮಾನವರು ಮೊದಲ ದಕ್ಷಿಣ ಆಫ್ರಿಕಾದಲ್ಲಿ ಎಲ್ಲಿ ಕಾಣಿಸಿಕೊಂಡರು? ಮೊದಲ ಮಾನವರು ದಕ್ಷಿಣ ಆಫ್ರಿಕಾದಲ್ಲಿ ಕಾಣಿಸಿಕೊಂಡರು. ಇವರು ಆಫ್ರಿಕಾದಿಂದ ಪ್ರಪಂಚದ ವಿವಿಧ ಭೂಭಾಗಗಳಿಗೆ ವಲಸೆ ಹೋಗಿ ನೆಲೆಸಿದರೆಂದು ಹೇಳಲಾಗುತ್ತದೆ. ಈ ವಾದವು ಇಂದು ಸಾಕಷ್ಟು ವಿಮರ್ಶೆಗೆ ಒಳಗಾಗಿದೆ. ಇಲ್ಲಿ ಕೇಳ್ತಾರೆ ನೋಡಿ, ಫಸ್ಟವನ್ನು ಮಾನವರು ಎಷ್ಟು ವರ್ಷಗಳ ಹಿಂದೆ ವಿಕಾಸವಾಯಿತು ಅಂತಂದರೆ 18 ಲಕ್ಷಗಳ ವರ್ಷ ಹಿಂದೆ ವಿಕಾಸವಾಯಿತು. ಆಧುನಿಕ ಮಾನವರ ದೈಹಿಕ ರಚನೆಯನ್ನು ಹೊಂದಿದ್ದ ಮಾನವರು ಮೊದಲು ಎಲ್ಲಿ ಕಾಣಿಸಿಕೊಂಡರು ಅಂದರೆ ಮೊದಲು ದಕ್ಷಿಣ ಆಫ್ರಿಕಾದಲ್ಲಿ ಕಾಣಿಸಿಕೊಂಡರು. ನೆಕ್ಸ್ಟು, ಇವರು ಆಫ್ರಿಕಾದಿಂದ ಪ್ರಪಂಚದ ವಿವಿಧ ಭೂಭಾಗಗಳಿಗೆ ವಲಸೆ ಹೋಗಿ ನೆಲೆಸಿದರೆಂದು ಹೇಳಲಾಗುತ್ತದೆ. ಈ ವಾದವು ಇಂದು ಸಾಕಷ್ಟು ವಿಮರ್ಶೆಗೂ ಒಳಗಾಗಿದೆ. ಓಕೆನಾ? ಅರ್ಥ ಆಗಿದೆ ಅಂದ್ಕೊಂಡಿನಿ.
ನೋಡಿ ಅರ್ಥ ಆಗಿಲ್ಲ ಅಂದರೆ ಮತ್ತೆ ನನಗೆ ಕೇಳಿ, ಮತ್ತೆ ನೋಡ್ತೀನಿ, ನಾನು ಹೇಳೋಕ್ಕೆ ಪ್ರಯತ್ನ ಪಡ್ತೇನೆ. ಇದರಲ್ಲಿ ನನಗೂ ಕೂಡ ಅರ್ಥ ಆಗ್ತಾ ಇದೆ. ಪ್ರಾಗೈತಿಹಾಸಿಕ ಕಾಲದಲ್ಲಿ 3 ಹಂತಗಳಿವೆ. ಮತ್ತು ಪ್ರಾಗೈತಿಹಾಸಿಕ ಕಾಲದಲ್ಲಿ ಯಾವ್ಯಾವ ಇದ್ದಾವೆ ಅಂದರೆ, ಫಸ್ಟ್ ಒನ್ನು ಪ್ರಾಗೈತಿಹಾಸಿಕ, ಎರಡನೆಯದ್ದು ಯಾವುದು ಹೇಳಿ? ಫಸ್ಟ್ನೇದ್ದು ಪ್ರಾಗೈತಿಹಾಸ, ಎರಡನೆಯದ್ದು ಯಾವುದು? ಪೂರ್ವಭಾವಿ ಇತಿಹಾಸ ಅಥವಾ ಹರಪ್ಪ ನಾಗರಿಕತೆ ಕಾಲ. ನೆಕ್ಸ್ಟ್ ಮೂರನೇದ್ದು ಇತಿಹಾಸ ಕಾಲ, ಪ್ರೆಸೆಂಟ್. ಆದರೆ ಪ್ರಾಗೈತಿಹಾಸ ಕಾಲದಲ್ಲಿ ಮತ್ತೆ 3 ವಿಧಗಳಿದ್ದಾವೆ. ಯಾವುವು? ಹಳೆಯ ಶಿಲಾಯುಗ, ಮಧ್ಯ ಶಿಲಾಯುಗ, ನವಶಿಲಾಯುಗ. ಇವು ಪ್ರಾಗೈತಿಹಾಸಿಕ. ಇದರಲ್ಲಿ ನಮಗೆ ಯಾವ ಅಕ್ಷರ ಜ್ಞಾನವೂ ಕೂಡ ಇಲ್ಲದೇ ಇದ್ದಾಗ, ಈ ಜನಗಳಿಗೆ ಯಾವ ಅಕ್ಷರ ಜ್ಞಾನವೂ ಕೂಡ ಇಲ್ಲ, ಆದರೂ ಇವರಲ್ಲಿ ಹಳೆ, ಮಧ್ಯ, ನವ ಇವು 3ಗಳು ಇವರಲ್ಲಿ ಇದ್ದಾವೆ. ನೆಕ್ಸ್ಟ್ ಏನಿದೆ? ಹಳೆ ಶಿಲಾಯುಗ ಏನು? ಅವರು ಏನು ಬಳಸ್ತಾ ಇದ್ರು ಹಳೆ ಶಿಲಾಯುಗದಲ್ಲಿ? ಅದು ಗೊತ್ತಿರಬೇಕು. ಈ ಕಾಲವು ಮಾನವರ ಇತಿಹಾಸದ ಆರಂಭಿಕ ಪುರಾತತ್ವಿಕ ಹಂತವಾಗಿದೆ. ಈ ಕಾಲದ ಮಾನವರು ಹಣ್ಣು, ಹಂಪಲು, ಗೆಡ್ಡೆ, ಗೆಣಸುಗಳನ್ನು ತಿಂದು ಬದುಕ್ತಿದ್ರು. ಅವರಿಗೆ ಅಡಿಗೆನೇ ಬರ್ತಿದ್ದಿರಲಿಲ್ಲ. ಯಾಕಂದರೆ ಈ ಟೈಮ್ದಲ್ಲಿ ಹಣ್ಣು ಸಿಗ್ತಿದ್ದು ಅವನೇ ತಿಂತಿದ್ರು, ಹಂಪಲು ಸಿಗ್ತಿದ್ದು, ಗೆಡ್ಡೆ ಗೆಣಸುಗಳು ಸಿಗ್ತಿದ್ದು ಅದನ್ನು ತಿಂತಿದ್ರು. ಅಲೆಮಾರಿಯಾಗಿದ್ದರು. ಇವರು ಆಹಾರವನ್ನು ಅರಸುತ್ತಾ ಗವಿಗಳಲ್ಲಿ, ಕಲ್ಲಾಸರೆಗಳಲ್ಲಿ ವಾಸಿಸುತ್ತಿದ್ದರು. ಇವರಿಗೆ ಮನೆಯೇ ಇರಲಿಲ್ಲ. ಯಾಕಂದರೆ ಇವರಿಗೆ ಎಲ್ಲಿ ಆಸರೆ ಇರ್ತದೆ, ಎಲ್ಲಿ ಕೂಡೋಕ್ಕೆ ಜಾಗ ಸಿಗ್ತದೆ ಅಲ್ಲೇ ಕೂತು ಜೀವನವನ್ನು ಸಾಗಿಸ್ತಿದ್ರು. ಹೆರ್ಚಲಿಕ್ಕೆ ಏನು ಮಾಡ್ತಿದ್ರು? ಚಾಕು, ಕಲ್ಲುಳಿ, ಮೊಣೆ ಮುಂತಾದ ದೊಡ್ಡ ದೊಡ್ಡ ಶಿಲಾ ಉಪಕರಣಗಳನ್ನು ಬೆನಚು ಕಲ್ಲುಗಳಿಂದ ತಯಾರಿಸಿಕೊಳ್ಳುತ್ತಿದ್ದರು. ಹೌದಲ್ವಾ? ಏನು ಮಾಡ್ತಿದ್ರು? ಒಂದು ಕಲ್ಲಿನಿಂದ ಇನ್ನೊಂದು ಕಲ್ಲನ್ನು ಏನು ಮಾಡ್ತಿದ್ರು? ಹೊಡೆದು, ಒಂದು ಗುಂಡು ಕಲ್ಲಿನಿಂದ ಹೊಡೆದು ಇನ್ನೊಂದು ಕಲ್ಲನ್ನು ಉದ್ದು ಥರ ಮಾಡಿ, ಚಾಕು ಥರ ಮಾಡಿ, ಆ ಕಲ್ಲಿನಿಂದ ಏನು ಮಾಡ್ತಿದ್ರು? ಉಪಕರಣಗಳನ್ನು ರೆಡಿ ಮಾಡ್ಕೊಂಡಿದ್ರು. ಎಲೆ ಮತ್ತು ತೊಗಟೆಗಳನ್ನು ಹೊದಿಕೆಗಳಾಗಿ ಬಳಸುತ್ತಿದ್ದರು. ಈ ಕಲ್ಲಿನಿಂದ ಏನು ಮಾಡ್ತಿದ್ರು? ಗಿಡದ ತೊಗಟೆಯನ್ನು ಕಟ್ ಮಾಡಿ ತಗೊಂಡು ಏನು ಮಾಡ್ತಿದ್ರು? ತಮ್ಮ ಉಡುಗೊರೆಯಾಗಿ ತೊಟ್ಕೊತಾ ಇದ್ರು. ಎಲ್ಲ ಕಾಲಗಳಲ್ಲಿಯೂ ಹಣ್ಣು, ಹಂಪಲು, ಗೆಡ್ಡೆ, ಗೆಣಸು ದೊರಕುತ್ತಿರಲಿಲ್ಲ. ಆಗೇನು ಮಾಡ್ತಿದ್ರು ಅವರು? ಹಳೆಯ ಶಿಲಾಯುಗದ ಕೊನೆಯ ಘಟ್ಟದಲ್ಲಿ ಏನು ಮಾಡಿದರು ಅಂದರೆ, ಅವರು ಆಹಾರಕ್ಕಾಗಿ ಏನು ಮಾಡ್ತಾಯಿದ್ರು? ಆಹಾರಕ್ಕಾಗಿ ಬೇಟೆಯಾಡುವುದು ಮತ್ತು ಮೀನು ಹಿಡಿಯುವುದನ್ನು ಕಲಿತರು. ಫಸ್ಟನ್ನು ಹಣ್ಣು ಹಂಪಲು ತಿಂತಿದ್ರು. ನಂತರ ಕೊನೆಯ ಕಾಲದಲ್ಲಿ ಏನು ಮಾಡಿದರು? ಅವರು ಹಸಿತ ಬೇಟೆಯಾಡುವುದು, ಮೀನು ಹಿಡಿಯುವುದು ಕಲಿತರು. ಮೊದಲ ಬಾರಿಗೆ ಬೆಂಕಿಯ ಪರಿಚಯವಾಯಿತು. ಅವರಿಗೆ ಏನಾಗಿತ್ತು? ಮೊದಲ ಕಾಲದಲ್ಲಿ, ಯಾವ ಕಾಲದಲ್ಲಿ? ಹಳೆಯ ಕಾಲದಲ್ಲಿ ಏನಾಗಿತ್ತು? ಬೆಂಕಿಯ ಪರಿಚಯವಾಯಿತು. ಹಳೆಯ ಶಿಲಾಯುಗದ ಪ್ರಮುಖ ನೆಲೆಗಳೆಂದರೆ ಯಾವ್ಯಾವು? ಹಳೆಯ ಶಿಲಾಯುಗದ ಪ್ರಮುಖ ನೆಲೆ ಎಂದರೆ ಯಾವ್ಯಾವು ಅಂದರೆ, ಮಧ್ಯಪ್ರದೇಶದ ಬೋಲಾನ್ ಕಣಿವೆ. ನೆನಪಿಟ್ಕೋಬೇಕು ನೋಡಿ. ಹಳೆಯ ಶಿಲಾಯುಗದ ಜನರ ಮೊದಲ ನೆಲೆ ಯಾವುದು ಅಂದ್ರೆ ಬೋಲಾನ್ ಕಣಿವೆ. ಕರ್ನಾಟಕದ ಹುಣಸಗಿ. ಕರ್ನಾಟಕದಲ್ಲಿ ಯಾವುದು? ಹುಣಸಗಿ. ಮತ್ತು ಬೈಚಬಾಳ್ ಪ್ರದೇಶಗಳು. ನೋಡಿ, ತುಂಬ ಸಲ ಆಗಿದೆ ಈ ಪ್ರಶ್ನೆ. ಏನು? ಹಳೆಯ ಶಿಲಾಯುಗದ ಪ್ರಮುಖ ನೆಲೆ ಫಸ್ಟ್ ಒನ್ ಯಾವುದು? ಮಧ್ಯಪ್ರದೇಶದ ಬೋಲಾನ್ ಕಣಿವೆ. ಮಧ್ಯಪ್ರದೇಶದ ಯಾವುದು? ಬೋಲಾನ್ ಕಣಿವೆ. ಕರ್ನಾಟಕದಲ್ಲಿ ಹುಣಸಗಿ ಮತ್ತು ಬೈಚಬಾಳ್ ಪ್ರದೇಶ. ಆಂಧ್ರ ಪ್ರದೇಶದ ಕರ್ನೂಲ್. ಏನು? ಕರ್ನೂಲ್. ಅಮರಾವತಿ. ತಮಿಳುನಾಡಿನ ಅತ್ತಿರಂಪಕಂ. ಏನು? ತಮಿಳುನಾಡಿನ ಅತ್ತಿರಂಪಕಂ ಮುಂತಾದವುಗಳು ಸಾಮಾನ್ಯವಾಗಿ ಹಳೆಯ ಶಿಲಾಯುಗದ ಕಾಲವನ್ನು 5 ಲಕ್ಷ ವರ್ಷಗಳಿಂದ 12,000 ವರ್ಷಗಳವರೆಗೆ ಗುರುತಿಸಲಾಗುತ್ತದೆ. ಎಷ್ಟು ವರ್ಷಗಳಿಂದ ಎಷ್ಟು ವರ್ಷಗಳವರೆಗೆ ಅಂದರೆ 5 ಲಕ್ಷ ವರ್ಷಗಳಿಂದ 12,000 ವರ್ಷಗಳವರೆಗೆ ಗುರುತಿಸಲಾಗುತ್ತದೆ ಅಲ್ವಾ? ಇಲ್ಲಿ ಏನಂದರೆ
ಆಂಧ್ರ ಪ್ರದೇಶದ ಕರ್ನೂಲ್. ಒಂದನೇದಾಗಿ ಏನು ತಗೋಬೇಕು ನಾವು, ಮಧ್ಯಪ್ರದೇಶದ ಬೋಲಾನ್ ಕಣಿವೆ, ಕರ್ನಾಟಕದ ಹುಣಸಗಿ ಮತ್ತು ಬೈಚ್ಬಾಳ್ ಪ್ರದೇಶ, ಆಂಧ್ರ ಪ್ರದೇಶದ ಕರ್ನೂಲ್, ಅಮರಾವತಿ, ತಮಿಳುನಾಡಿನ ಅತ್ತಿರಂಪಕ್ಕಂ ಮುಂತಾದವು. ಸಾಮಾನ್ಯವಾಗಿ ಹಳೆ ಶಿಲಾಯುಗವನ್ನು 5,00,000 ವರ್ಷಗಳಿಂದ 12,000 ವರ್ಷಗಳವರೆಗೆ ಇತ್ತು ಅಂತ ತಿಳ್ಕೊಬೇಕಾಗಿದೆ ನೋಡಿ. ಇವಾಗ ಮಧ್ಯ ಶಿಲಾಯುಗನ ನೋಡೋಣಂತ. ಇದು ಯಾವಾಗ, ಪ್ರಾಗೈತಿಹಾಸಿಕ ಕಾಲದಾಗಿದು. ಇನ್ನು ನಾವು ಪ್ರಾಗೈತಿಹಾಸಿಕ ಮುಗಿದ ಮೇಲೆ ಏನು ಪೂರ್ವಭಾವಿಯನ್ನು ತಗೋಬೇಕು, ಆಮೇಲೆ ಇತಿಹಾಸವನ್ನು ತಗೋಬೇಕು ಅಲ್ವಾ. ಫಸ್ಟ್ ಈಗ ನಾವು ಪ್ರಾಗೈತಿಹಾಸಿಕ ಕಾಲದಲ್ಲಿ ಹಳೆಯ ಶಿಲಾಯುಗ, ಸದ್ಯ ಮಧ್ಯ ಶಿಲಾಯುಗ ತಗೋಬೇಕು. ಮಧ್ಯ ಶಿಲಾಯುಗ ಆದಮೇಲೆ ಮುಂದಿನ ಶಿಲಾಯುಗ. ಇದು ಹಳೆಯ ಶಿಲಾಯುಗ ಮತ್ತು ನವಶಿಲಾಯುಗದ ನಡುವಿನ ಸ್ಥಿತ್ಯಂತರ ಕಾಲವಾಗಿದೆ. ಆದ್ದರಿಂದ ಇದನ್ನು ನಾವು ಮಧ್ಯ ಶಿಲಾಯುಗ ಎಂದು ಕರೆಯುತ್ತೇವೆ. ಈಗ ಹಳೆಯದು ಮತ್ತು ನವಶಿಲಾಯುಗ, ಹಳೆ ಮತ್ತು ಹೊಸ ಎರಡು ಥರದ ಮಧ್ಯದಿರುವಂಥದ್ದು ನಾವು ಮಧ್ಯ ಶಿಲಾಯುಗ ಅಂತ ಕರಿತೇವೆ. ಈ ಕಾಲದ ಮಾನವರು ದೊಡ್ಡ ದೊಡ್ಡ ಶಿಲಾ ಉಪಕರಣಗಳ ಬದಲು ಕೌಶಲ್ಯಭರಿತ ಕಿರು ಶಿಲಾಯುಧಗಳನ್ನು ಬಳಸಲಾರಂಭಿಸಿದರು. ಶಿಲಾಯುಗಗಳನ್ನು ಬಳಸಲಾರಂಭಿಸಿದರು. ಆದ್ದರಿಂದ ಈ ಕಾಲವನ್ನು ಸೂಕ್ಷ್ಮ ಶಿಲಾಯುಗ, ಈ ಕಿರು ಸೂಕ್ಷ್ಮ ಶಿಲಾಯುಗ ಎಂದು ಕರೆಯಲಾಗುವುದು. ಈ ಕಿರು ಆಯುಧಗಳನ್ನು ಬಾಣದ ತುದಿಗೆ ಅಥವಾ ಕಟ್ಟಿಗೆಯ ತುದಿಗೆ ಸಿಕ್ಕಿಸಿ ಬರ್ಜಿಯಂತೆ ಬಳಸಿ ಬೇಟೆಯಾಡುತ್ತಿದ್ದರು ಹಾಗೂ ಧಾನ್ಯಗಳನ್ನು ಆಹಾರಕ್ಕಾಗಿ ಸಂಗ್ರಹಿಸುತ್ತಿದ್ದರು. ಏನು ಮಾಡ್ತಾಯಿದ್ರು, ಇಲ್ಲಿ ಧಾನ್ಯಗಳನ್ನು ಸಂಗ್ರಹಿಸ್ತಾ ಇದ್ದರು. ಧಾನ್ಯಗಳಾಗಲಿ ಬೇಟೆಗಳಾಗಲಿ ನಿರಂತರವಾಗಿ ದೊರಕುತ್ತಿರಲಿಲ್ಲ. ಅನೇಕ ವೇಳೆ ಹಸಿವಿನಿಂದ ಕಾಲ ಕಳೆಯಬೇಕಾದ ಸಂದರ್ಭಗಳು ಬರುತ್ತಿದ್ದವು. ಅದಕ್ಕಾಗಿ ಇವರು ಕಂಡುಕೊಂಡ ಮಾರ್ಗ ಎಂದರೆ ಬೇಟೆಯ ಸಂದರ್ಭದಲ್ಲಿ ಗಾಯಗೊಂಡ ಬದುಕುಳಿದ ಪ್ರಾಣಿಗಳು ಅಥವಾ ಮರಿಗಳನ್ನು ತಂದು ತಮ್ಮೊಟ್ಟಿಗೆ ಏನು ಮಾಡ್ತಿದ್ರು, ಸಾಕುತ್ತಿದ್ದರು. ಒಂದು ವಿಧದಲ್ಲಿ ಈ ಪ್ರಾಣಿಗಳು ಅವರಿಗೆ ಕಾಯ್ದಿರಿಸಿದ ತುರ್ತು ಕಾಲದ ಆಹಾರವಾಗಿ ಬಳಕೆಯಾಗುತ್ತಿದ್ದವು. ಇದು ನಿಧಾನವಾಗಿ ಪಶುಪಾಲನೆಗೆ ಚಾಲನೆ ಕೊಟ್ಟಿತು. ಇಲ್ಲಿ ಪ್ರಶ್ನೆ ಆಗ್ತದೆ ನೋಡಿ, ಏನಾಗ್ತದೆ, ಮಧ್ಯಶಿಲಾಯುಗದ ಜನರ ಏನಾಗ್ತಿತ್ತು, ಆಹಾರ ಮತ್ತು ಉತ್ಪನ್ನ ಯಾವುದು ಅಂತ ಕೇಳಿದರೆ ಪಶುಪಾಲನೆ ಅವರ ಉತ್ಪನ್ನವಾಗಿದೆ. ಮಧ್ಯಯುಗದ ಮಾನವರು ಮತ್ತು ಪಶುಗಳ ಆಹಾರಕ್ಕಾಗಿ ನಿರಂತರ ಅಲೆದಾಡುತ್ತಿದ್ದರು. ಬಿಡುವಿನ ವೇಳೆಯಲ್ಲಿ ಬೀಡು ಬಿಟ್ಟ ಸ್ಥಳಗಳು, ಕಲ್ಲಾಸರೆಗಳ ಮೇಲೆ ಚಿತ್ರಗಳನ್ನು ಬಿಡಿಸುತ್ತಿದ್ದರು. ಅವ್ರಿಗೇನಾಗ್ತಿತ್ತು, ಟೈಮ್ ಸಿಕ್ಕಾಗ ಕಲ್ಲಾಸರೆಗಳಲ್ಲಿ ಕೂತು ಬೇಸರ ಆದಾಗ ಏನು ಮಾಡ್ತಿದ್ರು, ಕಲ್ಲಿನ ಮೇಲೆ ಕಟ್ ಮಾಡಿ ತಮ್ಮದೇ ಆದಂಥ ಒಂದು ರೂಪವನ್ನು ಅಲ್ಲಿ ತಾಳಿಸ್ತಾ ಇದ್ರು. ತಮ್ಮ ಮನಸ್ಸಿನಲ್ಲಿ ಏನಿದೆ ಆ ಚಿತ್ರಗಳನ್ನು ಅವರು ಅಲ್ಲಿ ಬಿಡಿಸ್ತಿದ್ರು. ಪ್ರಾಣಿಗಳ ಚರ್ಮಗಳನ್ನು ತಮ್ಮ ಮೇಲೊದಿಕೆಗಳಾಗಿ ಬಳಸುತ್ತಿದ್ದರು. ಹಳೆಯ ಶಿಲಾಯುಗದವರು ತೊಗಟೆಯನ್ನು ಉಪಯೋಗಿಸಿದರೆ ಮಧ್ಯಶಿಲಾಯುಗದವರು ಪ್ರಾಣಿಗಳ ಚರ್ಮವನ್ನು ಹೊದಿಕೆಗಳಾಗಿ ಬಳಸ್ಕೊಳ್ತಾ ಇದ್ರು. ಬೆಂಕಿಯ ಪರಿಚಯ ಚೆನ್ನಾಗಿ ಇವರಿಗೆ ಇದ್ದಿತ್ತು. ಆದರೆ ಹಳೆಯ ಶಿಲಾಯುಗದಲ್ಲಿ ಬೆಂಕಿ ಪರಿಚಯ ಆಗಿತ್ತು, ಆದರೂ ಕೂಡ ಮಧ್ಯದಲ್ಲಿ ತುಂಬ ಚೆನ್ನಾಗಿ ಇವರಿಗೆ ಬೆಂಕಿ ಪರಿಚಯವಾಯಿತು. ಈ ಕಾಲದ ನೆಲೆಗಳಲ್ಲಿ ಮಧ್ಯಪ್ರದೇಶದ ಬೆಂಬೆಟ್ಕಾ, ಆದಮ್ನಗರ್, ಕರ್ನಾಟಕದ ಬ್ರಹ್ಮಗಿರಿ, ಕನಗನಹಳ್ಳಿ, ರಾಜಸ್ಥಾನದ ಬಾಗೋರ್, ಗಣೇಶ್ವರ್, ಪಶ್ಚಿಮ ಬಂಗಾಳದ ಬಿರ್ ಬಾಗ್ಪುರ್, ಆಂಧ್ರ ಪ್ರದೇಶದ ವಾನ್ಪಸ್ಸಾರಿ, ಉತ್ತರ ಪ್ರದೇಶದ ರಾಯನ್ ನಹರ. ಹೀಗೆ ಏನಾಗಿತ್ತು ಅಂದರೆ ಮಧ್ಯ ಶಿಲಾಯುಗದಲ್ಲಿನೂ ಕೂಡ ಏನಾಗಿತ್ತು, ಇವರ ನೆಲೆಗಳಾಗಿದ್ದವು. ಹಳೆಯ ಶಿಲಾಯುಗದ ನೆಲೆಗಳು ನೋಡಿದ್ವಿ, ಆದರೆ ಮಧ್ಯ ಶಿಲಾಯುಗದ ನೆಲೆಗಳು ನಮಗೆ ನೆನಪುಳಿಬೇಕು. ಅಲ್ಲಿನೂ ಮಧ್ಯಪ್ರದೇಶನೇ ಇತ್ತು, ಇಲ್ಲಿನೂ ಮಧ್ಯಪ್ರದೇಶ ಇತ್ತು.
ಆದರೆ ಇಲ್ಲಿ ಬೆಂಬಿಟ್ಕಾ, ಆದಮ್ಗರ್. ಕರ್ನಾಟಕದಲ್ಲಿ ಅಲ್ಲಿ ಬೋಚ್ಬಾಳಿದ್ರೆ ಇಲ್ಲಿ ಬ್ರಹ್ಮಗಿರಿ, ಕನಗನಹಳ್ಳಿ. ರಾಜಸ್ಥಾನದ ಬಾಗೋರ್, ಗಣೇಶ್ವರ್. ಪಶ್ಚಿಮ ಬಂಗಾಳದ ಬೀರ್ಬಾನ್ಪುರ್. ಈ ಸ್ಥಳಗಳನ್ನು ನಾವು ನೆನಪು ಉಳಿಯೋದಿಲ್ಲ ನೋಡಿ. ಇವುಗಳಿಗೆ ನಾವು ಏನು ಮಾಡಬೇಕು, ಒಂದು ನೋಟ್ಸಲ್ಲಿ, ಒಂದು ನೋಟ್ಬುಕ್ಕಲ್ಲಿ ಬರೆದಿಟ್ಕೊಂಡ್ರೆ ತುಂಬ ಒಳ್ಳೆಯದಾಗ್ತದೆ. ಯಾಕಂದರೆ ಇಡೀ ಬುಕ್ಕ ಎಲ್ಲ ಬರೆದಿಟ್ಕೊಳ್ಳೋದು ಬೇಡ. ನಮಗೆ ಇಲ್ಲಿ ಯಾವ ಪ್ರಶ್ನೆಗಳಾಗ್ತವೆ ಅದೇ ಪ್ರಶ್ನೆಗಳನ್ನು ನೋಡಿ ನಾವು ಬರೆದಿಟ್ಕೊಂಡ್ರೆ ತುಂಬ 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 ಕಡಿಮೆ ನೋಟ್ಸ್ ಆಗ್ತದೆ ನೋಡಿ. ಬೇರೆದವ್ರು ಬರೆದಿರುವಂಥ ನೋಟ್ಸನ್ನು ನೋಡಿ ಓದೋಕ್ಕಿಂತ ಈ ಥರ ಪಾಠವನ್ನು ವಿಶ್ಲೇಷಣೆ ಮಾಡಿ ಇದರಲ್ಲಿ ಬಂದಿರುವಂತಹ ಬರ್ತಿರೋಂಥ ಪ್ರಶ್ನೆಗಳನ್ನು ಅಲ್ಲೇ ಬಿಡಬೇಕು. ಬರದೇ ಇರುವಂಥ ಪ್ರಶ್ನೆಗಳನ್ನು ನಾವು ಏನು ಮಾಡ್ಕೋಬೇಕು, ಒಂದು ನೋಟ್ ಡೌನನ್ನು ಮಾಡಿಕೊಂಡು ಓದ್ತಾ ಕಣ್ಣು ಹಾಸ್ತಾ ಹೋಗಬೇಕು. ನೋಡಿ ಇಲ್ಲಿ ನೋಡ್ತಾ ಹೋಗೋಣ. ಏನಂದರೆ ಮಧ್ಯ ಶಿಲಾಯುಗದಲ್ಲಿ ಏನೇನೆಂದರೆ ಮಧ್ಯಪ್ರದೇಶದ ಬೆಂಬೆಟ್ಕಾ, ಅಮರ್ಗರ್, ಕರ್ನಾಟಕದ ಬ್ರಹ್ಮಗಿರಿ, ಕನಗನಹಳ್ಳಿ, ರಾಜಸ್ಥಾನದ ಬಾಗೋರು, ಗಣೇಶ್ವರ್, ಪಶ್ಚಿಮ ಬಂಗಾಳದ ಬೀರ್ಬಾನ್ಪುರ್, ಆಂಧ್ರ ಪ್ರದೇಶದ ವಾನ್ ಸಪಾರಿ, ಉತ್ತರ ಪ್ರದೇಶದ ಸರಾಯ್ ನಹರ್ ರಾಯ್, ಮಹಾದಹ ಮುಂತಾದವು ಇವು ಪ್ರಮುಖವಾಗಿವೆ. ಇದನ್ನು ನಾವು ಒಂದು ಸಲ ನೋಟ್ ಡೌನ್ ಮಾಡಿಕೊಂಡ್ರೆ ಯಾವಾಗೂ ಮರೆಯಾಗೋದಿಲ್ಲ ನೋಡಿ. ಮಧ್ಯ ಶಿಲಾಯುಗದ ಕಾಲವು ಇಂದಿಗೂ ಎಷ್ಟು ವರ್ಷ? ಹಳೆ ಶಿಲಾಯುಗ 5,00,000 ವರ್ಷದಿಂದ 12,000 ವರ್ಷ ಇತ್ತಲ್ವ. ಮಧ್ಯಯುಗ ಶಿಲಾಯುಗ 12,000 ವರ್ಷದಿಂದ 9,000 ವರ್ಷಗಳವರೆಗೆ ಅಲ್ವಾ. 9,000 ವರ್ಷಗಳವರೆಗೆ ಇತ್ತಿತ್ತೆಂದು ಸಾಮಾನ್ಯವಾಗಿ ಗುರುತಿಸುವುದುಂಟು, ಹೌದಲ್ವಾ. ಇದು ನೆನಪಿರಬೇಕು. ನೆಕ್ಸ್ಟ್ ಇನ್ನು ನವಶಿಲಾಯುಗ ಬಂತಲ್ವ, ಮೂರನೇ ಶಿಲಾಯುಗ ಬಂತಲ್ವ. ಮೂರನೇ ಶಿಲಾಯುಗ, ಈ ಮೂರನೇ ಶಿಲಾಯುಗನ ನೋಡೋಣ ಏನಂತಿದೆ ಅಂತ. ಇವಕ್ಕೆ ಏನು ಡಿಫರೆನ್ಸ್ ಇದೆ? ಮಧ್ಯ ಶಿಲಾಯುಗದ ಮಾನವರು ಪಶುಪಾಲಕರಾಗಿದ್ದರು. ಏನಾಗಿದ್ದರು ಇವರು? ಪಶುಪಾಲಕರಾಗಿದ್ದರು. ಅವರಿಗೂ ಅವರ ಪಶುಗಳಿಗೂ ಆಗಾಗ ಆಹಾರದ ಅಭಾವ ಸೃಷ್ಟಿಯಾಗುತ್ತಿತ್ತು. ಏನಾಗ್ತಿತ್ತು? ಆಹಾರವನ್ನು ಸಿಗ್ತೇ ಇರಲಿಲ್ಲ. ಆದ್ದರಿಂದ ಆ ಜನರು ಆಹಾರಕ್ಕಾಗಿ ಅಲೆಯುವುದನ್ನು ಬಿಟ್ಟು ಏನು ಮಾಡಿದರು? ನವಶಿಲಾಯುಗದಲ್ಲಿ ಆಹಾರ ಉತ್ಪಾದನೆಗೆ ಮುಂದಾದರು. ಏನು ಮಾಡಿದರು ಅವರು? ನವಶಿಲಾಯುಗದಲ್ಲಿ ಆಹಾರವನ್ನು ಉತ್ಪಾದನೆ ಮಾಡಲಿಕ್ಕೆ ರೆಡಿ ಆದರು. ಹೆಂಗೆ ಮಾಡ್ತಿದ್ರಪ್ಪ ಅಂದ್ರೆ, ನದಿ ತೀರಗಳಲ್ಲಿ ಫಲವತ್ತಾದ ಮೆಕ್ಕೆಲು ಮಣ್ಣು ಅಂದ್ರೆ ಗೊತ್ತೈತೆ ನಿಮಗೆ? ಹೇಳಿ. ಮೆಕ್ಕೆಲು ಮಣ್ಣು ಅಂದ್ರೆ ಗೊತ್ತಿರಬೇಕು. ಹೆಂಗಂದರೆ, ಇಲ್ಲಿ ನದಿ ಇರ್ತದೆ, ಆ ನದಿಯಲ್ಲಿ ನೀರಿರ್ತವೆ. ನೀರಿನ ಜೊತೆಯಾಗಿ ಹರಿದು ಬಂದಿರುವಂತಹ ಕೆಲವೊಂದಿಷ್ಟು ಒಳ್ಳೆ ವಿಧವಾದ ಮಣ್ಣು ಇರ್ತದೆ. ಆ ಮಣ್ಣನ್ನು ನಾವು ಏನಂತ ಕರಿತೀವಿ? ಮೆಕ್ಕೆಲು ಮಣ್ಣು ಅಂತ ಕರಿತೀವಿ. ಈ ಮೆಕ್ಕೆಲು ಮಣ್ಣಿನಲ್ಲಿ ಕೃಷಿಯನ್ನು ಆರಂಭಿಸಿದರು. ನೋಡಿ ಕೇಳ್ತಾರೆ, ನವಶಿಲಾಯುಗದ ಜನರು ಫಸ್ಟನ್ನು ಏನು ಮಾಡಿದರು ಅಂದರೆ ಆಹಾರಕ್ಕಾಗಿ ಏನು ಮಾಡಿದರು? ಆಹಾರವನ್ನು ಉತ್ಪಾದನೆಗೆ ಮುಂದಾದರು. ಎಲ್ಲಿ ಅಂತ ಕೇಳ್ತಾರೆ. ಎಲ್ಲಿ ಅಂದರೆ ನದಿಯ ತೀರದಲ್ಲಿ ಮೆಕ್ಕಿಲ ಮಣ್ಣಿನಲ್ಲಿ ಏನಾಗಿದ್ರು? ಕೃಷಿಯನ್ನು ಆರಂಭಿಸಿದರು. ಕೃಷಿಯು ಏನಾಗಿತ್ತು ಅಂದರೆ, ನವಶಿಲಾಯುಗದ ಜನರಿಗೆ ಧಾನ್ಯವನ್ನು ಮತ್ತು ಅವರ ಪಶುಗಳಿಗೆ ಮೇವನ್ನು ಪೂರೈಸಿತು. ಏನು ಮಾಡಿತು? ಅವರಿಗೆ ನವಶಿಲಾಯುಗದ ಜನರಿಗೆ ಧಾನ್ಯವನ್ನು ಕೂಡ ಕೊಡ್ತು ಮತ್ತು ಪಶುಗಳಿಗೆ ಮೇವನ್ನು ಕೂಡ ಕೊಡ್ತು. ಆದ್ದರಿಂದ ಅಲೆಮಾರಿ ಬದುಕನ್ನು ಏನು ಮಾಡಿದರು? ಅವರು ತೊರೆದರು. ಅಲೆಮಾರಿ ಬದುಕನ್ನು ತೊರೆದು ಏನು ಮಾಡಿದರು? ಒಂದು ಸೂಕ್ತ ಪ್ರದೇಶದಲ್ಲಿ, ಎಲ್ಲಿ? ಸೂಕ್ತ ಪ್ರದೇಶದಲ್ಲಿ ನೆಲೆಸಲು ಆರಂಭಿಸಿದರು. ಏನು ಮಾಡಿದರು? ನೆಲೆಸಲಾರಂಭಿಸಿದರು. ಹೀಗೆ ಕೃಷಿಯು ಸಂಸ್ಕೃತಿ ಮತ್ತು ನಾಗರಿಕತೆಗಳ ಉದಯಕ್ಕೆ ಮೊದಲ ಹೆಜ್ಜೆ ಆಯಿತು. ಏನಾಗಿತ್ತು? ಕೃಷಿಯು ಏನಾಗಿತ್ತು? ಸಂಸ್ಕೃತಿ ಮತ್ತು ನಾಗರಿಕತೆಗಳ ಉದಯಕ್ಕೆ ಏನಾಗಿತ್ತು? ಹೆಜ್ಜೆ ಆಯಿತು. ಭಾರತ ಉಪಖಂಡಗಳಲ್ಲಿ ಕೃಷಿಯ ಆರಂಭಿಕ ಕುರುಹುಗಳು ಪಾಕಿಸ್ತಾನದ ಮೆಹರ್ಗರ್ ನೆಲೆಯಲ್ಲಿ ಕಂಡುಬಂದಿದೆ. ಎಲ್ಲಿ ಕಂಡುಬಂದಿದೆ? ಆರಂಭಿಕ ಕುರುಹುಗಳು ಎಲ್ಲಿ ಸಿಕ್ಕಿದ್ದಾವೆ?
ಭಾರತದ ಉಪಖಂಡದಲ್ಲಿ ಕೃಷಿಯ ಆರಂಭಿಕ ಕುರುಹುಗಳು ಎಲ್ಲಿ ಕಂಡಿದ್ದಾವೆ ಅಂತ ಕೇಳ್ತಾರೆ. ಎಲ್ಲಿ ಕಂಡಿದ್ದಾವೆ ಅಂದರೆ ಪಾಕಿಸ್ತಾನದ ಮೆಹರ್ಗರ್ನಲ್ಲಿ ಕಂಡು ಬಂದಿದ್ದಾವೆ. ಇದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ, ಈ ಪ್ರಶ್ನೆ ಬಂದೇ ಬರ್ತದೆ. ಇನ್ನು ಮುಂದೆ, ಇಲ್ಲಿನ ಜನರು ವಾಸಕ್ಕೆ ಒಣ ಇಟ್ಟಿಗೆಗಳಿಂದ ಮನೆಗಳನ್ನು ನಿರ್ಮಿಸಿದರೆ ಕಾಶ್ಮೀರದ ಬುರ್ಜ್ ಹೋಮ್ ಪ್ರದೇಶದ ಜನರು ನೆಲದೊಳಗೆ ಗುಹೆಗಳನ್ನು ನಿರ್ಮಿಸಿಕೊಂಡಿದ್ದರು. ಏನಾಗಿತ್ತು ಅಂದರೆ ಇಲ್ಲಿನ ಜನರು ವಾಸಕ್ಕೆ ಒಣ ಇಟ್ಟಿಗೆಗಳನ್ನು ಉಪಯೋಗಿಸಿದರೆ ಕಾಶ್ಮೀರದ ಬುರ್ಜ್ ಹೋಮ್ ಪ್ರದೇಶದ ಜನರು ನೆಲದ ಗುಹೆಗಳನ್ನು ನಿರ್ಮಿಸಿಕೊಂಡಿದ್ದರು. ಕೃಷಿಯಲ್ಲಿ ಉತ್ಪಾದಿಸಿದ ಧಾನ್ಯಗಳನ್ನು ಸಂಗ್ರಹಿಸುವ ಸಮಸ್ಯೆ ಎದುರಾದಾಗ ಕೈಯಿಂದ ಮಣ್ಣಿನ ಮಡಕೆ ಮಾಡುವ ವಿಧಾನ ಕೈಗೊಂಡರು. ಅಲ್ಲದೆ ಹೆರೆಯುವ, ಕುಟ್ಟುವ, ಬೀಸುವ ಸಾಧನಗಳನ್ನು ಬಳಕೆಗೆ ತಂದರು. ಈ ಕಾಲದಲ್ಲಿ ಆರಂಭಿಕ ಹಳ್ಳಿಗಳು ಏಳಿಗೆಗೆ ಬಂದವು. ಈ ಕಾಲದಲ್ಲಿ ಏನಾಗಿತ್ತು, ಆರಂಭಿಕವಾಗಿ ಹಳ್ಳಿಗಳು ನಮ್ಮ ಕಣ್ಣಿಗೆ ಕಾಣಲಿಕ್ಕೆ ಸ್ಟಾರ್ಟ್ ಆದವು. ಕೃಷಿಯಲ್ಲಿ ಉತ್ಪಾದಿಸಿದ ಧಾನ್ಯಗಳನ್ನು ಸಂಗ್ರಹಿಸುವ ಸಮಸ್ಯೆ ಎದುರಾದಾಗ ಕೈಯಿಂದ ಏನು ಮಾಡಿದರು, ಮಡಿಕೆ ಮಾಡುವುದು, ಮತ್ತು ಅಲ್ಲದೆ ಕುಟ್ಟುವ, ಬೀಸುವ ಮತ್ತು ಬಳಕೆಗೆ ತಂದರು. ಈ ಕಾಲದಲ್ಲಿ ಆರಂಭಿಕ ಹಳ್ಳಿಗಳು ಏನಾದವು, ಏಳಿಗೆಗೆ ಬಂದವು. ಚಕ್ರದ ಪರಿಚಯವಾದ ನಂತರ ಗುಣಾತ್ಮಕ ಮತ್ತು ವೈವಿಧ್ಯಮಯ ಮಡಿಕೆಗಳ ತಯಾರಿಕೆ ಸಾಧ್ಯವಾಯಿತು. ಈ ಕಾಲದಲ್ಲಿ ಕಲ್ಲಿನ ಆಯುಧಗಳನ್ನು ಚೆನ್ನಾಗಿ ಉಜ್ಜಿ ನಯಗೊಳಿಸಿ ಬಳಸುತ್ತಿದ್ದರು. ಬಳ್ಳಾರಿ ಸಮೀಪದ ಸಂಗನಕಲ್ಲು ನೋಡಿ, ಬಳ್ಳಾರಿ ಜಿಲ್ಲೆಯ ಸಂಗನಕಲ್ಲು ಈ ರೀತಿಯ ಆಯುಧ ಉತ್ಪಾದನಾ ನೆಲೆಯಾಗಿತ್ತು. ವಿಶೇಷವಾಗಿ ಕೈಗೊಡಲಿ ಮೂಳೆಗಳಿಂದ ತಯಾರಿಸಿದ ಆಯುಧಗಳನ್ನು ಬಳಸುತ್ತಿದ್ದರು. ಕರ್ನಾಟಕದ ಬನಹಳ್ಳಿ, ಬ್ರಹ್ಮಗಿರಿ, ಬೂದಿಹಾಳ್, ಹಳ್ಳೂರು, ಪಿಕ್ಲಿಹಾಳ್, ಟಿ. ನರಸೀಪುರ, ಉತ್ತೂರು, ಬಿಹಾರದ ಚಿರಾಂಡ್ ಮುಂತಾದ ಕಡೆಗಳಲ್ಲಿ ನವಶಿಲಾಯುಗದ ನೆಲೆಗಳು ಕಂಡುಬಂದಿವೆ. ಸಾಮಾನ್ಯವಾಗಿ ಇದರ ಕಾಲವನ್ನು ಇಂದಿಗೆ 9,000ರಿಂದ 5,000ರವರೆಗೆ ಗುರುತಿಸಬಹುದು ಅಲ್ವಾ. ಫಸ್ಟ್ ಒನ್ನು ಹಳೆ ಶಿಲಾಯುಗ 5,00,000ದಿಂದ 12,000, ಮಧ್ಯ ಶಿಲಾಯುಗ 12,000ದಿಂದ 9,000, ಹೊಸ ಶಿಲಾಯುಗ ನವಶಿಲಾಯುಗ 9,000ದಿಂದ 5,000 ಅಲ್ವಾ. ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ನಾನು ತುಂಬ ಟೈಮ್ ತೊಗೊಂಡಿದ್ದೀನಿ ಹೇಳಲಿಕ್ಕೆ. ನಿಮಗೆ ಏನು ಅನ್ನಿಸ್ತದೆ ಹೇಳಿ. ಇನ್ನು ಮುಂದಿನ ಪಾಠ ಭಾಳ ಇದೆ. ಇದನ್ನು ಹೇಳಬೇಕಾದ್ರೆ ಟೈಮ್ ಭಾಳ ಹೋಗ್ತದೆ ಅಲ್ವಾ. 2 ಪೇಜ್ ಇದೆ, ಹೇಳ್ಬಿಡ್ತೀನಿ. 2 ಪೇಜ್ ಇದೆ. ಇದೊಂದಿಷ್ಟು ಮುಗಿಸಿ ನೆಕ್ಸ್ಟು ಪ್ರಶ್ನೆ ಏನಿದ್ದಾವೆ, ನೆಕ್ಸ್ಟು ನಿಮಗೆ ಮನೆ ಹೋಮ್ವರ್ಕ್ ಆಗ್ತದೆ. ಅದನ್ನು ನೆಕ್ಸ್ಟು ಇದರಲ್ಲಿ ಎಷ್ಟು ಪ್ರಶ್ನೆಗಳನ್ನು ತೆಗಿತಾರೆ, ಯಾವ್ಯಾವ ಪ್ರಶ್ನೆಗಳನ್ನು ತೆಗಿತಾರೆ ನೋಡೋಣಂತ. ಓಕೆನಾ. ಇಲ್ಲಿ ಲೋಹಗಳ ಯುಗ ನವಶಿಲಾಯುಗದ ಕೊನೆಯ ಕಾಲಕ್ಕೆ ಲೋಹಗಳ ಬಳಕೆ ಆರಂಭವಾಯಿತು. ಏನಾಗಿತ್ತು, ನವಶಿಲಾಯುಗದ ಕೊನೆಯ ಕಾಲದಲ್ಲಿ ಲೋಹಗಳ ಬಳಕೆ ಏನಾಗಿತ್ತು, ಪ್ರಾರಂಭವಾಗಿತ್ತು. ಮೊದಲು ಮಾನವರು ಬಳಸಿದ ಲೋಹ ಯಾವುದು ಅಂದರೆ ತಾಮ್ರ. ಕೇಳ್ತಾರೆ ನೋಡಿ, ಲೋಹಗಳ ಯುಗ ಯಾವಾಗ, ಕೊನೆಯ ಕಾಲದಲ್ಲಿ. ಲೋಹಗಳ ಕಾಲದಲ್ಲಿ ಫಸ್ಟ್ ಒನ್ನು ಯಾವ ಲೋಹವನ್ನು ಬಳಕೆಗೆ ತಂದರು, ಯಾವ ಲೋಹ, ತಾಮ್ರ. ತಾಮ್ರ ಮತ್ತು ತಾಮ್ರಕ್ಕೆ ತವರನ್ನು ಸೇರಿಸಿ ಕಂಚು ತಯಾರಿಸುವುದನ್ನು ಕಲಿತರು. ಲೋಹ ತಾಮ್ರ ಆದರೆ ತಾಮ್ರಕ್ಕೆ ತವರನ್ನು ಸೇರಿಸಿ ಕಂಚು ತಯಾರಿಸುವ ಕಲೆಯನ್ನು ಕೂಡ ಇವರು ಕಲಿತಿದ್ದರು. ಕಂಚು ತಾಮ್ರಕ್ಕಿಂತ ಗಡುಸಾದ ಒಂದು ಮಿಶ್ರಲೋಹ. ಕಂಚು ಏನು, ತಾಮ್ರಕ್ಕಿಂತ ಗಡುಸಾದ ಒಂದು ಮಿಶ್ರಲೋಹ ಆಗಿರೋದರಿಂದ ಅದನ್ನು ಕೂಡ ನವಶಿಲಾಯುಗದವರು ಕಲ್ಕೊಂಡಿದ್ರು.
ತಾಮ್ರ ಕಂಚಿನ ಶಿಲಾಯುಗ. ತಾಮ್ರ ಮತ್ತು ಕಂಚಿನ ಯುದ್ಧಗಳ ಪ್ರಮಾಣ ಅತ್ಯಲ್ಪವಾಗಿದ್ದರಿಂದ ಅವುಗಳ ಜೊತೆಯಲ್ಲಿಯೇ ಶಿಲಾಯುಧಗಳು ಮುಂದುವರಿದವು. ಆದ್ದರಿಂದ ಈ ಕಾಲವನ್ನು ತಾಮ್ರ ಮತ್ತು ಕಂಚಿನ ಶಿಲಾಯುಗ ಎಂದು ಕರೆಯಲಾಗುವುದು. ಇದು 5000 ವರ್ಷಗಳಿಂದೀಚೆಗೆ ಕಂಡುಬರುತ್ತದೆ. ಕೃಷಿ ಮತ್ತು ಪಶುಪಾಲನೆ ಪ್ರಧಾನ ಉದ್ಯೋಗವಾಗಿತ್ತು. ಕೇಳ್ತಾರೆ ನೋಡಿ, ಪ್ರಶ್ನೆ ಬೀಳ್ತದೆ, ತುಂಬ ಉಪಯುಕ್ತ ಆದಂತಹದು. ಏನು ಅಂದರೆ, ಹೊಸ ಶಿಲಾಯುಗದ ಪ್ರಧಾನ ಉದ್ಯೋಗ ಯಾವುದು? ಕೃಷಿ ಮತ್ತು ಪಶುಪಾಲನೆ. ಅಲ್ಲಿ ಕೃಷಿ ಇದ್ರೂ ಕೊಡಬೇಕು ಫಸ್ಟು, ಇಂಪಾರ್ಟೆಂಟು, ಮತ್ತು ಪಶುಪಾಲನೆ ಇದ್ರೂ ಕೂಡ ಕೊಡಬೇಕು. ಅಕಸ್ಮಾತ್ ಎರಡೂ ಕೂಡ ಇದ್ರೂ ಎರಡೂ ಕೂಡ ಕೊಡಬೇಕು. ಎರಡೂ ಕೊಟ್ಟರೆ ಫಸ್ಟವನ್ನು ನಾವು ಕೃಷಿಗೆ ಕೊಡಬೇಕು. ಓಕೆನಾ? ಉದ್ಯೋಗವಾಗಿತ್ತು. ಚಕ್ರಗಳಿಂದ ಮಾಡಿದ ಅಲಂಕೃತ ಮಡಿಕೆಗಳು ಈ ಕಾಲದಲ್ಲಿ ಕಂಡುಬರುತ್ತವೆ. ಚಕ್ರಗಳಿಂದ ಮಾಡಿದ ಅಲಂಕೃತ ಯಾವುವು? ತಾಮ್ರದ ಉಪಕರಣಗಳು, ಆಭರಣಗಳು ದೊರಕಿವೆ. ಭೂಮಿಯನ್ನು ಆಳವಾಗಿ ಅಗೆಯಲು ತಾಮ್ರದ ಉಪಕರಣಗಳು, ಆಭರಣಗಳು, ಭೂಮಿಯನ್ನು ಆಳವಾಗಿ ಅಳೆಯಲು, ಉಳಲು ಮತ್ತು ಅರಣ್ಯ ಕಡಿಮೆ ಕೃಷಿ ಭೂಮಿಯಾಗಿ ಪರಿವರ್ತಿಸಲು ಕಂಚಿನ ಉಪಕರಣಗಳು ನೆರವಾದವು. ಇದರಿಂದಾಗಿ ಆಹಾರ ಪದಾರ್ಥಗಳ ಉತ್ಪಾದನೆಯಲ್ಲಿ ಹೆಚ್ಚಳ ಕಂಡಿತು. ಹೆಚ್ಚುವರಿ ಧಾನ್ಯವನ್ನು ಅಗತ್ಯವಿರುವ ಪ್ರದೇಶಗಳಿಗೆ ಕಳುಹಿಸಿಕೊಡುವ ಮೂಲಕ ಏನಾಗಿತ್ತು? ವ್ಯಾಪಾರ ವಹಿವಾಟು ಆರಂಭವಾದವು. ಪರಿಣಾಮವಾಗಿ ವಾಯುವ್ಯ ಭಾರತದಲ್ಲಿ ಸಿಂಧು ಮತ್ತು ಅದರ ಉಪನದಿಗಳ ಕೊಳ್ಳದಲ್ಲಿ ಹರಪ್ಪನ್ ನಾಗರಿಕತೆಯಂತಹ ಭಾರತದಲ್ಲಿ ಸಿಂಧು ಮತ್ತು ಅದರ ಉಪನದಿಗಳ ಕೊಳ್ಳದಲ್ಲಿ ಹರಪ್ಪ ಮತ್ತು ನಾಗರಿಕತೆಯಂಥ ಬೃಹತ್ ಸಂಸ್ಕೃತಿಯು ತಲೆ ಎತ್ತಲು ಸಾಧ್ಯವಾಯಿತು. ಇದನ್ನು ಮೊದಲ ನಗರೀಕರಣವೆಂದು ಇತಿಹಾಸಕಾರರು ಗುರುತಿಸಿರುತ್ತಾರೆ. ಮೊದಲ ನಗರೀಕರಣ ಯಾವುದು ಅಂದರೆ ಹರಪ್ಪ. ಓಕೆನಾ? ದಕ್ಷಿಣ ಭಾರತದಲ್ಲಿ ತಾಮ್ರಕ್ಕೆ ಹೋಲಿಸಿದಾಗ ಕಂಚಿನ ಬಳಕೆ ಹೆಚ್ಚಾಗಿರಲಿಲ್ಲ. ಕರ್ನಾಟಕದ ಹಳ್ಳೂರು, ಬನಹಳ್ಳಿ, ಬ್ರಹ್ಮಗಿರಿ ಮುಂತಾದ ಕಡೆಗಳಲ್ಲಿ ತಾಮ್ರ ಮತ್ತು ಕಂಚಿನ ಶಿಲಾಯುಗದ ಆಯುಧಗಳು ದೊರೆತಿವೆ. ಎಲ್ಲಿ ದೊರೆತಿವೆ? ಕರ್ನಾಟಕದಲ್ಲಿ ತಾಮ್ರದ ಶಿಲಾಯುಧಗಳು ಅಂತ ಕೇಳಿದರೆ ಕರ್ನಾಟಕದ ಹಳ್ಳೂರು, ಬನಹಳ್ಳಿ, ಬ್ರಹ್ಮಗಿರಿ ಮುಂತಾದ. ಓಕೆನಾ? ನೆಕ್ಸ್ಟ್ ಏನಿದೆ? ಕಬ್ಬಿನ ಯುಗ ಯಾವಾಗ ಸ್ಟಾರ್ಟ್ ಆಯಿತು? ಕಬ್ಬಿನ ಅತ್ಯಂತ ಗಡುಸಾದ ಲೋಹ. ಇದು ದಕ್ಷಿಣ ಭಾರತದಲ್ಲಿ ತಾಮ್ರಕ್ಕೂ ಮೊದಲೇ ಬಳಕೆಯಲ್ಲಿತ್ತು. ಕಬ್ಬಿಣವು 3500 ವರ್ಷಗಳ ಹಿಂದೆಯೇ ದಕ್ಷಿಣ ಭಾರತದಲ್ಲಿ ಬಳಕೆಗೆ ಬಂದಿತ್ತು. ಈ ಕಾಲವನ್ನು ಬೃಹತ್ ಶಿಲಾ ಸಂಸ್ಕೃತಿಯ ಕಾಲವೆಂದು ಕರೀತಾರೆ. ಕಬ್ಬಿಣದ ಆಯುಧ ಮತ್ತು ಸಲಕರಣೆಗಳು ಕೃಷಿ ಹಾಗೂ ಕರಕುಶಲ ಉತ್ಪಾದನೆಯಲ್ಲಿ ನೆರವಾದವು. ಉತ್ತರ ಭಾರತದಲ್ಲಿ ಕಬ್ಬಿಣದ ಬಳಕೆ ತೀವ್ರಗೊಂಡಂತೆ ಕೃಷಿ ಚಟುವಟಿಕೆಗಳು ಗರಿಗೆದರಿತು. ಇದರಿಂದ ಹೆಚ್ಚುವರಿ ಉತ್ಪಾದನೆ ಉಂಟಾಯಿತು. ಹೆಚ್ಚುವರಿ ಉತ್ಪಾದನೆಯನ್ನು ನಿಯಂತ್ರಿಸುವ ವರ್ಗ ಪ್ರಭುತ್ವವಾಗಿ 2600 ವರ್ಷಗಳ ಹಿಂದೆ ಉದಯವಾದವು. ಅವುಗಳೇ ಏನಾದವು? ಗಣರಾಜ್ಯಗಳು. ಅನಂತರ ನಂದ, ಮೌರ್ಯ ಸಾಮ್ರಾಜ್ಯಗಳು ಪ್ರವರ್ಧಮಾನಕ್ಕೆ ಬಂದವು. ಕಬ್ಬಿನ ಶಿಲಾಯುಗಕ್ಕೆ ಸೇರಿದ ಕರ್ನಾಟಕದ ಪ್ರಮುಖ ನೆಲೆಗಳೆಂದರೆ ಬನಹಳ್ಳಿ, ಹಿರೇಬೇನಕಲ್ಲು, ಬ್ರಹ್ಮಗಿರಿ, ಕೊಪ್ಪ, ಹೆಗ್ಗಡೇಹಳ್ಳಿ, ಟಿ. ನರಸೀಪುರ, ಹೆಮ್ಮಿಗೆ, ಹಳ್ಳೂರು, ಜಡಿಗೇನಹಳ್ಳಿ, ಸಾವನದುರ್ಗ, ಹುತ್ರಿದುರ್ಗ, ಪಾಂಡವರ ದಿಣ್ಣೆ ಮೊದಲಾದವು. ಇವುಗಳನ್ನು ತುಂಬ ಇಂಪಾರ್ಟೆಂಟ್ ಆಗಿದ್ದಾವೆ. ಇವುಗಳನ್ನು ನೀವು ನೋಟ್ ಮಾಡ್ಕೊಳ್ಳಿ. ಕಬ್ಬಿನ ಶಿಲಾಯುಗಕ್ಕೆ ಸೇರಿದ ಕರ್ನಾಟಕದ ಪ್ರಮುಖ ನೆಲೆಗಳೆಂದರೆ ಬನಹಳ್ಳಿ, ಹಿರೇಬೇನಕಲ್ಲು,
ಬ್ರಹ್ಮಗಿರಿ, ಕೊಪ್ಪ, ಹೆಗ್ಗನಹಳ್ಳಿ, ಟಿ ನರಸೀಪುರ, ಹೆಮ್ಮಿಗೆ, ಹಳ್ಳೂರು, ಜಡಿಗೇನಹಳ್ಳಿ, ನಾಗದುರ್ಗ, ಸಾವನದುರ್ಗ, ಹುತ್ರಿದುರ್ಗ, ಪಾಂಡವರ ದಿನ್ನೆ ಮೊದಲಾದವು. ಇಷ್ಟೊತ್ತಿನವರೆಗೆ ನಾನು ಈ ಪಾಠವನ್ನು ವಿವರವಾಗಿ ವಿವರಿಸಿದ್ದೇನೆ ಅಂತ ಹೇಳ್ತಾ ಇದ್ದೀನಿ. ಆದರೆ ನಿಮಗೆ ಹೇಗಾಗಿದೆ ನೋಡಿ, ಇದು ಇಂಪಾರ್ಟೆಂಟ್ ಅನಿಸಿದೆನಾ ಹೇಗೆ ನೋಡಿ. ಆದರೆ ಇಂಪಾರ್ಟೆಂಟ್ ಆದರೆ ಇದೇ ಥರ ಮುಂದೆ ಮಾಡ್ತಾ ಹೋಗ್ತೀನಿ. ನೀವು ಕೂಡ ನನ್ನ ಪಾಠಗಳನ್ನು ನೋಡ್ತಾ ಬನ್ನಿ ಅಂತ ಹೇಳ್ತಾ, ನೆಕ್ಸ್ಟ್ ಪಾಠ ಯಾವುದೇ ನಮ್ಮ ಭಾರತ ನಮ್ಮ ಹೆಮ್ಮೆ ಅಂತ ಇದೆ. ಹಾಗಾಗಿ ಈ ಪ್ರಶ್ನೆಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಈ ಪ್ರಶ್ನೆಗೆ ಉತ್ತರಗಳನ್ನು ಹೇಳಿಬಿಟ್ಟು ಮುಂದಿನ ಪಾಠವನ್ನು ಹೇಳ್ತಾ ಇದ್ದೀನಿ. ಹಾಗಾಗಿ ಇದು ತುಂಬ ಲೆಂತಿ ಆಗ್ತದೆ. ಹಾಗಾಗಿ ಇಲ್ಲಿ ನಾನು ಈಗ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮಗೆ ಇಷ್ಟೊತ್ತು ನೋಡಿದ್ದಕ್ಕೆ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ, ಆದರೆ ಇಷ್ಟಕ್ಕೆ ಬಿಡಬೇಡಿ, ಇದು ಹೊಸ ಚಾನಲ್ ಆಗಿರೋದರಿಂದ ಇದಕ್ಕೆ ಎಲ್ಲರೂ ಬೆಂಬಲವನ್ನು ಕೊಡಿ. ಬೇರೆ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಹೇಳ್ತಾ, ಆಮೇಲೆ ಶೇರ್ ಮಾಡ್ತಾ ಹೋಗಿ. ಇದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಒಂದು ಲೈಕನ್ನು ಕೊಡಿ ಮತ್ತು ಮೆಸೇಜ್ ಮಾಡಿ. ಇದು ತುಂಬ ನೀವು ಮಾಡ್ತಾ ಇರೋದು ನಮಗೆ ಒಂದು ಬೆಂಬಲ ಅಂತ ತಿಳ್ಕೊಳ್ಳಿ. ಯಾಕಂದರೆ ಇದು ನಾನು ಇವತ್ತು ಸ್ಟಾರ್ಟ್ ಮಾಡಿರೋದು. ಇನ್ನು ಮುಂದೆ ಪ್ರತಿದಿನ ಒಂದೊಂದು ಪಾಠವನ್ನು ನಿಮಗೆ ವಿವರಿಸುತ್ತಾ, ಪ್ರಶ್ನೆ ಮತ್ತು ಉತ್ತರಗಳನ್ನು ಹೇಳುತ್ತಾ, ಯಾವ ಥರ ಇದರಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳನ್ನು ನೀವು ನೋಟ್ ಮಾಡ್ಕೋಬೇಕು ಅದನ್ನು ನಿಮಗೆ ಹೇಳ್ತಾ ಹೋಗ್ತೇನೆ ಅಂತ ನಾನು ಇಲ್ಲಿವರೆಗೆ ಹೇಳಿದ್ದು ನಿಮಗೆ ಇಷ್ಟನಾ ಅಂತ ಹೇಳಿ ಒಂದು ಕಮೆಂಟ್ ಮಾಡಿ. ನಿಮ್ಮ ಕಮೆಂಟಿಗೆ ನಾನು ಕಾಯ್ತಾ ಇರ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು. ಬಾಯ್ ಬಾಯ್. ಮತ್ತೆ ಸಿಗೋಣ.